ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಕ್ವಚಿತ್ ಕುಮಾರಿ ತ್ವಾತ್ಮಾನಂ ವೃಣ್ವಾನಾನ್ ಗೃಹಮಾಗತಾನ್ ಸ್ವಯಂ ತಾನರ್ಹಯಾಮಾಸ ಕ್ವಾಪಿ ಯಾತೇಷು ಬಂಧುಷು. ನಾನು ಒಬ್ಬ ಹುಡುಗಿಯಿಂದ ಪಾಠ ಕಲಿತೆ. ಆ ಹುಡುಗಿ ಇನ್ನೇನು ಮದುವೆಯಾಗಬೇಕಾಗಿದ್ದವಳು. 1 ತಿಂಗಳಲ್ಲಿಯೋ ಅಥವಾ 15 ದಿವಸದಲ್ಲಿಯೋ ಅವಳು ಮದುವೆ ಆಗಬೇಕು. ಆವಾಗ ಆಕಸ್ಮಿಕವಾಗಿ ಗಂಡಿನ ಮನೆಯವರು ಮನೆಗೆ ಬಂದರು. ತಂದೆ ತಾಯಿಗಳು ಎಲ್ಲಿಯೋ ಹೋಗಿದ್ದರು. ಆ ಮುಂದೆ ಮದುವೆಯಾಗಲಿರುವವರನ್ನು ಆ ಹುಡುಗಿಯೇ ಮುಂದಾಗಿ ಸತ್ಕರಿಸೋದೋ ಏನೋ ಮಾಡಬೇಕು. ಯಾಕೆಂದರೆ ಮನೆಯಲ್ಲೇ ಅವಳೊಬ್ಬಳೇ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ತೇಷಾಮಭ್ಯವಹಾರಾರ್ಥಂ ಶಾಲೀನ್ ದೃಶದಿ ಪಾರ್ಥಿವ ಅವಘ್ನಂತ್ಯಃ ಪ್ರಕೋಷ್ಠಸ್ಥಾಃ ಶಂಖಾಶ್ಚಕ್ರುಸ್ವನಂ ಮಹತ್. ಅನ್ನ ಮಾಡಬೇಕು. ಅಭ್ಯವಹಾರ ಅಂತಂದರೆ ಊಟ ಅಂತ. ಅನ್ನ ಮಾಡಬೇಕು. ಅನ್ನ ಮಾಡಬೇಕಾದ್ರೆ ಭತ್ತವನ್ನು ಕುಟ್ಟಿ ಅಕ್ಕಿ ತೆಗಿಬೇಕು. ಆವಾಗ ಎಲ್ಲ ರೆಡಿಮೇಡ್ ಅಂತ ಸಿಗ್ತಾ ಇರಲಿಲ್ಲ. ಆವಾಗ ಇವತ್ತೇನಿದ್ರೂ ರೆಡಿಮೇಡ್ ಅಂತ ಇವತ್ತು ಸಿಗೋದು. ಅವತ್ತಿನ ಕಾಲದಲ್ಲಿ ಮೂಲ ಪದಾರ್ಥಗಳಿಂದ ನಾವೇ ಮಾಡಿಕೊಳ್ಳೋದು. ಈಗ ಶ್ರಾದ್ದದಲ್ಲಿ ತಿಲದಾನವನ್ನು ಕೊಡ್ತಾರೆ. ಇವತ್ತು ಹೇಳಿಕೊಟ್ರೆ ಆಯಿತು. ಅವತ್ತು ತಿಲದಾನ ಕೊಟ್ಟರೆ ಆ ತಿಲವನ್ನು, ಎಳ್ಳನ್ನು ಮನೆಯಲ್ಲಿ ಗಾಣಕ್ಕೆ ಹಾಕಿ ಎಣ್ಣೆ ತೆಕ್ಕೊಳ್ಳಬೇಕಿತ್ತು. ಅದಕ್ಕೆ ತಿಲ ಕೊಡ್ತಾ ಇದ್ರು. ಆವಾಗ ಎಲ್ಲವೂ ಕೂಡ ಮನೆಯೊಳಗಡೆಯೇ ಮಾಡಿಕೊಳ್ಳೋದು. ಆತ್ಮನಿರ್ಭರ ಭಾರತ ಈ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದೇ ಮಟ್ಟಕ್ಕೆ ಬರಬಹುದೇನೋ. ಏಕೆಂದರೆ ಇವರು ಮಾಡ್ತಾ ಇರುವ ಕಲಬೆರಕೆಗಳನ್ನೆಲ್ಲ ನೋಡ್ತಾ ಇದ್ದರೆ ನಾವೇ ಮನೆಯಲ್ಲಿ ಪುಟ್ಟ ಗಾಣವನ್ನು ಇಟ್ಟುಕೊಂಡು, ಹಾಗೆ ಪುಟ್ಟ ಗಿರಣಿಯನ್ನು ಇಟ್ಟುಕೊಂಡು ಎಲ್ಲ ಈಗ ಶುರು ಆಗಲಿದೆ. ಪ್ರಾಯ ಯಾರಿಗೋ ಒಬ್ಬರಿಗೆ ಆ ಐಡಿಯಾ ಬಂದು ಮುಂದೆ ಮನೆ ಮಾಡಬೇಕಾದ್ರೆ ಬಹಳ ಚಿಕ್ಕ ಜಾಗದಲ್ಲಿ ಇದನ್ನೆಲ್ಲ ಮಾಡಿಕೊಡ್ತಾರೋ ಏನೋ. ಕೆಲವೊಂದು ಕಡೆ ಬಂದಿರಬಹುದು. ಸೊ ಈಗ ರೆಡಿಮೇಡ್ ಅಂತ ಹೇಳಿ ಆವಾಗ ಇರಲಿಲ್ಲ. ಈಗಾದರೆ 1 ನಿಮಿಷ ಬರ್ತೇನೆ ಅಂತ ಹೇಳ್ತಾಳೆ ಹುಡುಗಿ, ಓಡಿ ಹೋಗಿ ತರ್ತಾಳೆ, ಏನೋ ಆಗತ್ತೆ. ಆದರೆ ಅವಾಗ ಹಾಗಿರಲಿಲ್ಲ. ತೇಷಾಂ ಅಭ್ಯವಹಾರಾರ್ಥಂ, ಅವರು ಉಣ್ಣುವುದಕ್ಕಾಗಿ ಶಾಲೀನ್ ಭತ್ತಗಳನ್ನು ದೃಶದಿ ಒರಳು ಕಲ್ಲಿನಲ್ಲಿ ಹಾಕಿ ಕುಟ್ಟಬೇಕು. ಕುಟ್ಟಬೇಕಾದ್ರೆ ಬಳೆಗಳಿರ್ತದಲ್ಲ, ಶಂಖ ಅಂತ ಕರಿತಾ ಇದ್ರು ಬಳೆಗಳನ್ನು. ಆ ಬಳೆಗಳು ಸದ್ದು ಮಾಡಲಿಕ್ಕೆ ಶುರು ಮಾಡಿದವು. ಕಡೆಗೆ ಸಾತಂ ಜುಗುಪ್ಸಿತಂ ಮತ್ವಾ ಮಹತಿ ವ್ರೀಳಿತಾ ತತಃ
ಬಭಂಜೈಕೈಕಶಂಖಾನ್ ದ್ವೌ ದ್ವೌ ಪಾಣ್ಯೋರಶೇಷಯತ್. ಗಲಾಟೆ ಆಗ್ತಾ ಇದೆ, ಝಳಝಳ ಝಳಝಳ ಸೌಂಡು. ಯಾರಾದರೂ ಒಬ್ಬರು ಬಂದು ನೋಡಿದ್ರೆ ಇವಳು ಕುಟ್ಟುತ್ತಾ ಇರ್ತಾಳೆ. ಅದು ಅವಳಂತ ಅಂದುಕೊಂಡ್ಲು. ಈ ಹುಡುಗಿಗೆ ವಿವೇಕ ಇಲ್ಲ ಅಂತ ಅಂದುಕೋತಾರೆ. ಕಾರಣ ಏನು ಅಂದರೆ, ಮನೆವಾಳ್ತೆ ನಡೆಸಬೇಕಾದ್ರೆ ಇರಬೇಕಾದ ಮುಂಜಾಗ್ರತೆ ಈ ಹುಡುಗಿಗಿಲ್ಲ. ಆದ್ದರಿಂದಾಗಿ ಮದುವೆ ಆಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದರೆ ಅಂತ ಅವಳಿಗೆ ತಲೆನಲ್ಲಿ. ಸಾತಂ ಜುಗುಪ್ಸಿತಂ ಮತ್ವ ಅಂದರೆ ಮುಂಜಾಗ್ರತೆಯಾಗಿ ಯಾವ ಸಾಮಾನುಗಳನ್ನು ತಯಾರು ಮಾಡಿ ಇಟ್ಕೊಂಡಿಲ್ಲ ಇವಳು. ಅದಕ್ಕೆ ಗಲಾಟೆ ಆಗಬಾರದು ಅಂತ ಹೇಳಿ ಪೂರ ಬಳೆಗಳನ್ನು ತೆಗೆದು ಒಂದೊಂದು ಬಳೆಯನ್ನು ಇಟ್ಕೊಂಡ್ಲಂತವಳು. ಉಭಯೋರಪ್ಯಭೂದ್ಘೋಷ ಅವಘ್ನಂತ್ಯಾಸ್ಮ ಶಂಖಯೋ ತತ್ರಪ್ಯೇಕಂ ನಿರಭಿನತ್ ಏಕಸ್ಮಾನ್ನಾಭವಧ್ವನಿ. ಎರಡೇ ಎರಡು ಬಳೆಗಳುಂಟು, ಆಗಲೂ ಸದ್ದಾಯಿತು. ಕಡೆಗೇನು ಮಾಡಿದ್ಲು, ಒಂದನ್ನು ತೆಗೆದು ಹಾಕಿದ್ಲು, ಒಂದೇ ಬಳೆ, ಸದ್ದು ಇಲ್ಲ. ಅನುಶಿಕ್ಷ ಇಮಂ ತಸ್ಯಾಹ ಉಪದೇಶಮರಿಂದಮ ಲೋಕಾನ್ ಅನುಚರನ್ನೇತಾನ್ ಲೋಕತತ್ವವಿವಿತ್ಸಯ. ಜಗತ್ತಿನ ನಡೆಗಳನ್ನು ಗಮನಿಸ್ತಾ ಅಧ್ಯಾತ್ಮ ಸಂಬಂಧವಾಗಿ ಏನು ಪಾಠ ಕಲಿಬಹುದು ಅಂತ ನಾನು ತಿರುಗಾಡ್ತಾ ಇದ್ದಾಗ ಇದೊಂದು ವಿಷಯ ಗೊತ್ತಾಯಿತು ನನಗೆ. ಅನುಶಿಕ್ಷ ಇಮಂ, ಇದನ್ನು ನಾನು ಕಲಿತೆ. ಏನು? ವಾಸೋ ಬಹೂನಾಂ ಕಲಹೋ ಭವೇದ್ವಾರ್ಥಾದ್ವಯೋರಪಿ ಏಕ ಏವ ಚರೇತ್ತಸ್ಮಾತ್ ಕುಮಾರ್ಯ ಇವ ಕಂಕಣಃ. ಬಹಳ ಜನ ವಾತ ಮಾಡಿದ್ರೆ ಗಲಾಟೆ ಶುರು ಆಗತ್ತೆ. ಆ ಹಿನ್ನೆಲೆಯಲ್ಲಿ ವಾಸೋ ಬಹೂನಾಂ ಕಲಹೋ, ವಾಸೇ ಬಹೂನಾಂ ಕಲಹ, ಬಹಳ ಜನ ವಾತ ಮಾಡಿದ್ರು ಅಂದರೆ ಗಲಾಟೆ ಶುರು. ಒಬ್ಬನೇ ಇದ್ರೆ ಭವೇದ್ವಾರ್ಥಾದ್ವಯೋರಪಿ, ಇಬ್ಬರಿದ್ರೆ ಇಬ್ಬರಿದ್ರೂ ಆ ಮಾತು ಈ ಮಾತು ಅಂತ ಶುರು ಆಗತ್ತೆ. ಹರಟೆ ಬಹಳ ಆಪ್ಯಾಯಮಾನ. ಸುಖ ಅಂತ ಜಗತ್ತಿನಲ್ಲಿ ಏನಾದರೂ ಇದ್ದರೆ ಅದು ಪಟ್ಟಾಂಗ ಹೊಡೆಯೋದ್ರಲ್ಲಿ. ಅದರಿಂದಾಗಿ ಇಬ್ಬರಿದ್ರೂ ಪಟ್ಟಾಂಗ ಶುರು ಆಗತ್ತೆ. ಏಕ ಏವ ಚರೇತ್ ತಸ್ಮಾತ್, ಅದರಿಂದ ಒಬ್ಬನೇ ಇರಬೇಕು. ಹೇಗೆ? ಕುಮಾರ್ಯ ಇವ ಕಂಕಣ, ಕುಮಾರಿಯ ಕಂಕಣದ ಹಾಗೆ. ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಮನುಷ್ಯ ಸಂಘಜೀವಿ ಆಗಬಾರದು ಅಂತ ಏನು ಇದರ ಅಭಿಪ್ರಾಯ? ಮನುಷ್ಯ ಸಂಘಜೀವಿ, ಅವನು ಜೊತೆಯಾಗೆ ಬಾಳಬೇಕು, ಜೊತೆಯಾಗೆ ಉಣ್ಣಬೇಕು, ಜೊತೆಯಾಗಿ ದುಡಿಬೇಕು, ಜೊತೆಯಾಗಿ ಇಲ್ಲ ಅಂತಂದರೆ ಕಷ್ಟ. ಒಬ್ಬನೇ ಇರ್ತಾನೆ ಅಂದರೆ ಎಷ್ಟು ದಿವಸ ಅಂತ ಇರೋದು? ಆದರೆ ಹಾಗಂತ ಹೇಳಿ ಏಕಾಂತದಲ್ಲೇ ಯಾವಾಗಲೂ ಇರಲಿಕ್ಕಾಗಲ್ಲ. ಸರಿ, ಲೋಕಾಂತಕ್ಕೆ ಬರೋಣ ಅಂದರೆ ಲೋಕಾಂತದಲ್ಲೇ ಯಾವಾಗಲೂ ಇರಲಿಕ್ಕೂ ಆಗಲ್ಲ. ಮನುಷ್ಯನ ಸ್ಥಿತಿ ಬಹಳ ವಿಚಿತ್ರ. ಒಬ್ಬನಿದ್ದವ ಜೊತೆ ಬೇಕು ಅಂತ ಬಯಸ್ತಾನೆ, ಜೊತೆಯಾಗಿ ಇರೋಣ ಅಂದರೆ ಸಾಧನೆ ಮಾಡಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದೊಂದೇ ದಾರಿ ಇರೋದು. ಇದು ನಮಗೆ ಕಣ್ಣಿಗೆ ಕಾಣುವ ಸತ್ಯ. ಒಂದು ಸ್ವಲ್ಪ ಹೊತ್ತು ಏಕಾಂತ, ಇನ್ನೊಂದು ಸ್ವಲ್ಪ ಹೊತ್ತು ಲೋಕಾಂತ, ಒಂದು ಸ್ವಲ್ಪ ಹೊತ್ತು ಏಕಾಂತ, ಇನ್ನೊಂದು ಸ್ವಲ್ಪ ಹೊತ್ತು ಲೋಕಾಂತ. ಇದನ್ನು ನಾವು ಮುಂದುವರಿಸಬೇಕು. ಆದರೆ ಭಾಗವತ ಇದೇನು ಹೇಳ್ತಾ ಇದೆ? ಪೂರ್ತಿ ಜನರಿಂದ ದೂರ ಆಗಿ ಅಂತ ಹೇಳ್ತಾ ಇದೆಯಾ? ಏಕಾಂತವನ್ನು ಉಪದೇಶ ಮಾಡ್ತಾ ಇದೆಯಾ ಭಾಗವತ? ತಮಾಷೆ ಅಂತಂದರೆ ಈ ಉಪದೇಶ ಬರ್ತಾ ಇರೋದು ಲೋಕಾಂತದಲ್ಲಿಯೇ. ಅದು ಪ್ರಾಬ್ಲಮ್ ನೋಡಿ. ಇಬ್ಬರಿದ್ರೆ ಗಲಾಟೆ ಆಗತ್ತೆ, ಇಬ್ಬರಿದ್ರೆ ಮಾತಾಗತ್ತೆ ಅಂತ ಅಂದವನು ಅವಧೂತ ಯದುವಿಗೆ ಹೇಳ್ತಾ ಇರೋದೇ ಅಲ್ವಾ? ಆಮೇಲೆ ಅವಧೂತ ಈ ಪಾಠಗಳನ್ನೆಲ್ಲ ಕಲಿಬೇಕು ಅಂತಂದ್ರೆ ಏನು ಕಾಡಲ್ಲ ಹೋಗಿ ಕಲ್ತಿದ್ದು? ಕುಮಾರಿಯಿಂದ ಕಲಿತಾ,
ಆಮೇಲೆ ಪಕ್ಷಿಗಳಿಂದ ಕಲಿತ, ಬೇಡನಿಂದ ಕಲಿತ, ಜೇನು ಕುರುಬನನ್ನು ನೋಡ್ತಾ ಇದ್ದ. ಏನು ಇವರೆಲ್ಲ ಪುರುಷರಿಲ್ಲದೆ ಹೋದಾಗ ಆಗಿದ್ದು? ಪಿಂಗಳೆಯನ್ನು ನೋಡಬೇಕಾದ್ರೆ ಅವನೇನು ಕಾಡಲ್ಲಿ ಹೋಗಿ ಕೂತ್ರಾಗತ್ತಾ? ಪೇಟೆಯಲ್ಲಿ ಬರಬೇಕು ತಾನೆ, ರೆಡ್ ಲೈಟ್ ಏರಿಯಾದಲ್ಲೇ ಇರಬೇಕಾ? ಇದ್ದಾಗ ಗೊತ್ತಾಗತ್ತೆ ಪಿಂಗಳ ಹಿಂಗೆ ಮಾತನಾಡಿದ್ಲು ಅಂತ. ಅದರಿಂದಾಗಿ ಇದು ಹೇಗೆ ಅರ್ಥೈಸೋದು? ಆಚಾರ್ಯರು ಹೇಳಿದ್ರು, ಅವನ ಹೇಳಿಕೆಯ ಸ್ಪಿರಿಟ್ ಅರ್ಥ ಮಾಡಿಕೊಂಡಿಲ್ಲ ನೀವು. ಕೇವಲ ಮೇಲ್ನೋಟದ ಅರ್ಥ ಯಾವತ್ತೂ ಅಪಾಯಕಾರಿ. ಕೇವಲ ಮೇಲುನೋಟದ ಅರ್ಥವನ್ನು ಯಾವತ್ತೂ ಮಾಡಬಾರದು. ಸಮಗ್ರ ಭಾಷಾಶಾಸ್ತ್ರಕ್ಕೆ ವಿರುದ್ಧವಾದದ್ದದು. ನಾವು ಮಾತಾಡೋದೇ ಮೇಲ್ನೋಟಕ್ಕೆ ಅನುಗುಣವಾಗಿ ಇರಲ್ಲ, ಒಂದು ಸ್ವಲ್ಪ ಒಳನೋಟ ಬೇಕಾಗತ್ತೆ. ಒಂದು ವೇಳೆ ಮೇಲ್ನೋಟಕ್ಕೆ ಇರೋ ಅಷ್ಟೇ ಅರ್ಥ ಇದ್ದಿದ್ರೆ ಮಾತಿನಲ್ಲಿ ಸ್ವಾರಸ್ಯವೇ ಇರ್ತಿರಲಿಲ್ಲ. ಮಾತಿನಲ್ಲಿ ಸ್ವಾರಸ್ಯ ಉಳ್ಕೊಂಡಿರೋದೇ ತೋರೋದಕ್ಕಿಂತಲೂ ವಿಭಿನ್ನವಾಗಿ ಇದ್ದಾಗ. ತೋರೋದಷ್ಟೇ ಮಾತಿನ ಅರ್ಥ ಆಗಿಬಿಟ್ರೆ ಈ ನಾವು ಮಾತಿನ ಸೌಂದರ್ಯ, ಉಕ್ತಿ ಸೌಂದರ್ಯ, ಚಮತ್ಕಾರಗಳನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸ್ಪಿರಿಟ್ಟಿನ ಹಿಂದೆಯೇ ಹೋಗಬೇಕು. ವಿ ಮಸ್ಟ್ ಬಿ ಆಫ್ಟರ್ ಸ್ಪಿರಿಟ್. ಸರಿ, ಆ ಸ್ಪಿರಿಟ್ ಏನು? ಅಸಜ್ಜನೈಸ್ತು ಸಂವಾಸೋ ನ ಕರ್ತವ್ಯ ಕದಾಚನ ಯಾವದ್ಯಾವಚ್ಚ ಬಹುಭಿಃ ಸಜ್ಜನೈ ಸಹ ಮುಕ್ತಿದಃ ಇತಿ ಸದ್ಗುಣೇ. ಅಸಜ್ಜನರ ಜೊತೆಗೆ ಸಹವಾಸ ಮಾಡಬೇಡ ಅಂತ ಅಷ್ಟೇ ಇದರ ಸ್ಪಿರಿಟ್. ಅವನ ಮಾತಿನ ಅರ್ಥ ಏನು ನೋಡಿ. ಗಲಾಟೆ ಮಾಡ್ತಾ ಇದ್ರು ಅಂತ, ಆ ಗಲಾಟೆ ಮಾಡ್ತಾ ಇರೋದು ಆ ಧ್ವನಿ ಅಂತ ಇಟ್ಟುಕೊಂಡು ಮುಂದೆ ಆ ಸ್ಪಿರಿಟನ್ನು ಇಟ್ಟುಕೊಂಡಾಗ ಏನಾಗತ್ತೆ? ಗಲಾಟೆ ಮಾಡಬಾರದು, ಬಹಳ ಒಂದು ಗಲಾಟೆ, ಏನು ಪ್ರಯೋಜನ ಇರಲ್ಲ. ಆ ತರಹದ ಒಂದು ಸಂಘಕ್ಕೆ ಬೀಳಬೇಡಿ. ಸಂಘ ಇಲ್ಲದೆ ಸಾಧ್ಯವೇ? ಎಲ್ಲ ಸಜ್ಜನ ರಾಘವೇಂದ್ರ ಸ್ವಾಮಿಗಳು ನೀವು ಯಾರು ಬೇಡ ಅಂತ ಹೊರಟೋಗಿದ್ರೆ ನಾವು ಎಲ್ಲಿಗೆ ಹೋಗಬೇಕಿತ್ತು? ದೊಡ್ಡ ದೊಡ್ಡ ಮಹನೀಯರು ನಿಮ್ಮನ್ನು ನಾನು ಮೇಲ್ಗಡೆ ಎತ್ತುತ್ತೇನೆ, ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡ್ಕೊಂಡು ಇರಿ ಅಂತ ಹೇಳೋದಕ್ಕಾದರೂ ಸಮಾಜ ಬೇಡವೇ? ಆದ್ದರಿಂದ ಸಮಾಜದ ವ್ಯವಸ್ಥೆ, ಸಮಾಜದ ನಿರ್ಮಾಣ, ಸಮಾಜದ ಉಗಮ. ಸಮಾಜ ಅಂದ್ರೆ ಏನು ಗೊತ್ತಾ? ಮನುಷ್ಯರ ಸಮೂಹವನ್ನೇ ಸಮಾಜ ಅಂತ ಕರೆಯೋದು. ಸಮಾಜ ಅಂತಂದರೆ ಪಶುಗಳ ಮಂದೆ, ಸಮಾಜ ಅಂತಂದರೆ ಮನುಷ್ಯರ ಮಂದೆ ಅಂತ ಅಷ್ಟೇ ಅರ್ಥ. ಸಮಾಜ, ಸಮಾಜ ಎಷ್ಟು ವ್ಯತ್ಯಾಸ, ಒಂದು ದೀರ್ಘದಲ್ಲಿ ಎಷ್ಟು ವ್ಯತ್ಯಾಸ. ಸಮಾಜ ಅಂತಂದರೆ ಮನುಷ್ಯರ ಗುಂಪು, ಸಮಾಜ ಅಂತಂದರೆ ಪ್ರಾಣಿಗಳ ಗುಂಪು. ನಾವು ಸಮಾಜದಲ್ಲೇ ಇರಬೇಕಾದದ್ದು. ಸಮಾಜದಲ್ಲಿ ಯಾರ ಜೊತೆ ಇರಬೇಕು ಅನ್ನೋದರ ಪ್ರಶ್ನೆ. ಯಾರ ಜೊತೆಗಿದ್ರೆ ಸಾಧನೆ ಆಗುತ್ತೋ ಅವ್ರ ಜೊತೆಗಿರ್ರಿ, ಯಾರ ಜೊತೆಗಿದ್ರೆ ಸಾಧನೆ ಆಗಲ್ವೋ ಅವ್ರ ಜೊತೆಗಿರಬೇಡಿ. ಅದರಿಂದಾಗಿ ಸಜ್ಜನರ ಸಂಘದ ಬಗ್ಗೆ ಹೇಳ್ತಾ ಇಲ್ಲ, ದುರ್ಜನ ಸಂಘದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸಜ್ಜನ ಸಂವಾಸದ, ಸಜ್ಜನ ಸಹವಾಸದ ಅರ್ಥ ಮಾಡಿಕೊಳ್ಬೇಕು. ಸಜ್ಜನರ ಸಹವಾಸ ಅದು ಮುಖ್ಯ, ಅತ್ಯಂತ ಮುಖ್ಯ. ಇಷ್ಟು ನಾವು ಸದ್ಗುಣ ಅನ್ನುವ ಒಂದು ಗ್ರಂಥದಲ್ಲಿ ನೋಡಬಹುದಾದದ್ದು. ಹಾಗಾದರೆ ಲೋಕಾಂತದಲ್ಲಿ ಇರಬೇಕಾ? ಇಲ್ಲ, ಎರಡು ಬ್ಯಾಲೆನ್ಸ್ ಮಾಡಬೇಕು. ಲೋಕಾಂತಕ್ಕೆ ತೊಂದರೆಯಾಗದ ಏಕಾಂತ, ಏಕಾಂತಕ್ಕೆ ತೊಂದರೆಯಾಗದ ಲೋಕಾಂತ. ನಾನು ಮನುಷ್ಯರ ನಡುವೆಯೇ ಬರಲ್ಲ, ಪ್ರಶ್ನೆ ಕೇಳಿಬಿಡ್ತಾರೆ ಅಂತ ಯಾರಿಗಾದರೂ ಭಯ ಇದ್ದರೆ ಅವನು ನಿಜವಾದ ತತ್ವಶಾಸ್ತ್ರಿ ಅಲ್ಲ ಅಂತ ಅರ್ಥ. ಕೆಲವೊಬ್ಬರು ಭಯಪಡುವವರನ್ನು ನಾನು ನೋಡಿದ್ದೇನೆ. ಭಯ ಅಂದರೆ ಭಯ, ಅಯ್ಯೋ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ, ಅವ್ರು ಪ್ರಶ್ನೆ ಕೇಳಿಬಿಡ್ತಾರೆ ಇವರು ಪ್ರಶ್ನೆ ಕೇಳಿಬಿಡ್ತಾರೆ ಅಂತ. ಭಯ ಅಂದರೆ ಭಯ. ಆ ತರಹದವ್ರನ್ನು ಒಬ್ಬರು ನೋಡಿದ್ದೇನೆ. ದುರ್ದೈವ ಅಂದರೆ ಅವ್ರು ಬೇರೆ ಪೀಠಾಧಿಪತಿಗಳು. ಅವರು ಎಷ್ಟು ಶ್ರಿಂಕ್ ಆಗ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕಿಂತ ಮಿಗಿಲಾಗಿ ಯಾರೂ ಅವರ
ಅದರಿಂದಾಗಿ ಕಷ್ಟ. ಅದು ಆ ತರಹದ ಏಕಾಂತ ಅರ್ಥ ಇಲ್ಲದ್ದು. ಸರಿ, ಇನ್ನು ಲೋಕಾಂತ ಬರೇ ಹೊರಗಡೆಯೇ ಇರೋದು, ಒಳಗಡೆ ಇಲ್ಲದೆ ಇರೋದು. ಈ ಏಕಾಂತ ಲೋಕಾಂತಗಳ ಬ್ಯಾಲೆನ್ಸು ಅಂತ ಬಂದಾಗ ನಮ್ಮ ಗುರುಗಳಾದ ಪೇಜಾವರ ಸ್ವಾಮಿಗಳು ಅವರು ಲೋಕಾಂತ ಏಕಾಂತಗಳನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. 1000 ಜನಸಮೂಹದಲ್ಲಿದ್ದರೂ ಕೂಡ ಅವರ ಮುಖ್ಯ ಪ್ರಾಣನ ಜೊತೆಗೆ ಅವರು ಇರ್ತಾ ಇದ್ರು. ಅವರು ಪಾರಾಯಣಾದಿಗಳನ್ನು ಯಾವತ್ತೂ ಬಿಡ್ತಾ ಇರಲಿಲ್ಲ. ಲೋಕಾಂತದಲ್ಲಿಯೂ ಏಕಾಂತದಲ್ಲಿರ್ತಾ ಇದ್ರು ಅವರು. ಏಕಾಂತದಲ್ಲಿಯೂ ಕೂಡ ಲೋಕಾಂತದಲ್ಲಿದ್ದಾಗ ಎಷ್ಟು ಜಾಗರೂಕರಾಗಿರಬೇಕು ಅಷ್ಟೇ ಜಾಗರೂಕತೆ. ವ್ಯಾಸತೀರ್ಥರು ಯಾವ ರೀತಿ ಅವರ ಜೀವನ ತೆರೆದ ಪುಸ್ತಕವೋ ಆ ತರಹ ಇವರು ಕೂಡ ತೆರೆದ ಪುಸ್ತಕ. ಯಾವಾಗ ಯಾರು ಬೇಕಾದರೂ ಅವರನ್ನು ಭೇಟಿ ಮಾಡಬಹುದಿತ್ತು. ಅವರಿಗೆ ಏಕಾಂತ ಇರಲಿಲ್ಲ. ಹೌದಾ? ಏಕಾಂತ ಇರಲಿಲ್ಲ. ಹೌದು, ಅವರು ಯಾವತ್ತು ಕ್ಲೋಸ್ಡ್ ಡೋರ್ ಅಂತ ಹೇಳಿ ಇರಲೇ ಇರಲಿಲ್ಲ. ಎಲ್ಲ ಓಪನ್. ಯಾವತ್ತೂ ಅವರು ಒಬ್ಬರ ಹತ್ರ ಮಾತನಾಡಬೇಕು ಅಂತಾದರೆ, ಯಾವುದೇ ಒಬ್ಬರ ಹತ್ರ ಮಾತನಾಡಬೇಕು ಅಂತಿದ್ರೆ ಹಲವಾರು ಜನ ಇದ್ದೇ ಇರ್ತಾ ಇದ್ರು. ಅವ್ರಿಗೆ ಏಕಾಂತ ಇಲ್ಲ. ಏಕಾಂತ ಇಲ್ವಾ? ಆದರೆ ಲೋಕಾಂತದಲ್ಲಿಯೂ ಏಕಾಂತದಲ್ಲಿ ಇರ್ತಿದ್ರು. ಯಾಕೆಂದರೆ ಅವರು ಮಾಡಬೇಕಾದ ಪೂಜೆ ಒಂದು ದಿವಸವೂ ತಪ್ಪಿಲ್ಲ, ಪಾರಾಯಣ ಒಂದು ದಿವಸವೂ ತಪ್ಪಿಲ್ಲ. ಒಂದು ಸರ್ತಿ ನಿಮ್ಗೊಂದು ತಮಾಷೆ ಹೇಳಬೇಕು. ಬೆಳಗ್ಗಿಂದ ಯಾವುದ್ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಸ್ವಾಮಿಗಳು. ಅವತ್ತು ರಾತ್ರಿ ಎಲ್ಲ ಊಟ ಮುಗಿಸಿ, ಅವ್ರದ್ದು ಉಪಹಾರ, ಲಘೂಪಹಾರ ಮುಗಿಸಿ ಎಲ್ಲೋ ದೂರಕ್ಕೆ ಹೋಗಬೇಕಿದೆ, ಯಾದಗಿರಿಗೋ ಎಲ್ಲೋ ಹೋಗಬೇಕಿದೆ, ನೆನಪಿಲ್ಲ ನನಗೆ. ನನ್ನ ಡೈರಿ ತೆಗೆದು ನೋಡಿದ್ರೆ ನೆನಪಾಗುತ್ತೆ. ಯಾಕೆಂದರೆ ಈ ಎಲ್ಲಿಂದ ಎಲ್ಲಿಗೆ ಎಷ್ಟು ದೂರ ಪ್ರಯಾಣ ಮಾಡಿದ್ವಿ ಅಂತ ಬರೆದಿಟ್ಟಿದ್ದೇನೆ ನಾನು ಅದರಲ್ಲಿ. ಸುಮಾರು ಒಂದು ವಾರದಲ್ಲಿ 10,000 ಕಿಲೋಮೀಟರ್ ಸಂಚಾರ ಮಾಡಿದ್ದು ಇದೆ ಒಮ್ಮೊಮ್ಮೆ, ವಿಮಾನ ಪ್ರಯಾಣವನ್ನು ಸೇರಿಸಿ. ಆವಾಗ ಅವರು ಹಾಗೆ ಚಿಂತನೆ ಮಾಡುವಾಗ ಬೆಳಗ್ಗೆ ಪೂರ್ತಿ ಆಗಿರಲಿಲ್ಲ ಅವರಿಗೆ. ಆದರೆ ತರ್ಪಣ ಜಪ ಎಲ್ಲ ಆಗಿದೆ, ಆದರೆ ಕೆಲವೊಂದು ಪಾರಾಯಣ ಆಗಿರಲಿಲ್ಲ ಅವರಿಗೆ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬೆಳಗ್ಗೆ ಸುಮಾರು 9-9:30 ಆಗಿದೆ. ಬೇಗ ಮುಗಿಸಿ ಹೊರಟಿದ್ದೀವಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲ ಭೂಸ್ತು ನುರ್ಗರುತ್ಮಾನ್ ರಥ ಶುರು ಮಾಡಿದ್ದಾರೆ. ಅದು ಬೆಳಗ್ಗೆ ಹೇಳುವಂಥದ್ದು. ಬೆಳಗ್ಗೆ ಆಗಲಿಲ್ಲ, ಆದರೆ ಬಿಡಬಾರದು, ಅದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೇನೆ ಅಂತ. ಆ ತರಹದ ದಿನಚರಿ. ಅವ್ರು ಯಾವತ್ತೂ ಅದನ್ನು ಬಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಿ ಬದುಕೋದು ಸ್ಪಿರಿಟ್. ಕೇವಲ ಏಕಾಂತ ಬೇಕು ಅಂತ ಮನುಷ್ಯರು ಮುಟ್ಟದ ಗುಬ್ಬಿಯ ತರಹ ಇರೋದಲ್ಲ. ಸರಿ, ಎಲ್ಲ ಲೋಕಾಂತ ಇರಬೇಕು, ಜನರಿರಬೇಕು, ಅದು ಅಲ್ಲ. ಅದು ಸಾಧನೆ ಹೊರಟೋಗುತ್ತೆ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತನ್ನೋದು ಮುಖ್ಯ. ಇದನ್ನು ನಮಗೆ ಕುಮಾರ್ಯ ಇವ ಕಂಕಣ, ಆ ಹುಡುಗಿಯ ಬಳೆ ಇದ್ದ ಹಾಗೆ ಅಂತಂದರು. ಇನ್ನು ಇವಳಿಂದ ಕಲಿಯಬೇಕಾದ ಪಾಠ ಆಯಿತು. ಇನ್ನು ನಾನು ಒಬ್ಬ ಬಾಣ ಮಾಡುವವನಿಂದ ಪಾಠ ಕಲಿತೆ. ಅದು ಏನದು? ಬಾಣ ಮಾಡುವುದು ಬಹಳ ಕಷ್ಟ. ಬಾಣದ ಪಾಯಿಂಟ್ ಇಡೋದಿದೆಯಲ್ಲ, ಸ್ವಲ್ಪ ಪೂರ್ತಿ ಅದು ಎಷ್ಟು ಪರ್ಫೆಕ್ಟ್ ಅಂತಂದರೆ, ಈ ಸೂತ್ರ ಕಟ್ಟಿಡೋದಿದೆಯಲ್ಲ, ಗಾಳಿಪಟಕ್ಕೆ ಸೂತ್ರ ಕಟ್ಟಿಡೋದು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಜಾಸ್ತಿ ಭಾರ ಬಿದ್ದು ಓಲಾಡುತ್ತೆ. ಅದಕ್ಕೆ ಆ ಪಾಯಿಂಟ್ ಪರ್ಫೆಕ್ಟ್ ಆಗಿರಬೇಕು. ಬಾಣವೂ ಅಷ್ಟೇ ನೋಡಿ. ಬಾಣ ಈಗ ಆ ಬಾಣ ನಮಗೆ ಸರಿಯಾಗಿ ಅಭ್ಯಾಸ ಇಲ್ಲ. ಬಾಣ ಎಷ್ಟು ಚೂಪಾಗಿರುತ್ತೆ ಮತ್ತು ಅದು ಎಲ್ಲವೂ ಕರೆಕ್ಟ್ ಸಮವಾಗಿರಬೇಕು. ಆ ಹಿಂದೆ ಬೇರೆ ಬೇರೆ ಭಾರದ ಬಾಣ ಇರುತ್ತೆ, ಯಾಕೆಂದರೆ ಬಹಳ ದೂರ ಹೋಗಬೇಕಲ್ಲ. ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೆ ಸ್ವಿಂಗ್ ಆಗಬಾರದು. ನಾವು ಇವನು ಹೊಡೆದಿದ್ದ ಬಾಣ ಸ್ವಿಕ್ಕಂತ ಪಕ್ಕದಲ್ಲಿ ಹೋಗಿ ಚುಚ್ಚಿಬಿಡಬಾರ್ದು. ಅದಕ್ಕೆ ಹಿಂದ್ಗಡೆ ಗರಿ ಕಟ್ಟಬೇಕು. ಆ ಗರಿಯು ಪರ್ಫೆಕ್ಟಾಗಿರಬೇಕು. ಒಂದು ಸ್ವಲ್ಪ ಈ ಗರಿ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು ಅಂತಂದ್ರೂ ಬಾಣ ಸ್ವಿಂಗ್ ಆಗಿಬಿಡುತ್ತೆ. ನೇರವಾಗಿ ಹೋಗಬೇಕು. ಯಾವ ಗುರಿ ಇರುತ್ತೋ ಅಲ್ಲಿಗೆ ಹೊಡಿಬೇಕು. ಅಲ್ಲಿಗೆ ಹೋಗಿ ಹೊಡಿಬೇಕು ಅಂತಂದರೆ
ಅದರ ಎಜ್ ಇದೆಯಲ್ಲ, ಬಾಣದ ಎಜ್, ಅದು ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿರಬೇಕು. ಒಂದು ಸ್ವಲ್ಪ ಬಾಣದ ಗತಿ ಆಚೀಚೆ ಆಯಿತು ಅಂತಂದರೆ, ಮತ್ತು ಬಾಣ ಒಂದೇ ರೀತಿ ಇರಲ್ಲ, ಹಲವಾರು ತರಹದ ವಿನ್ಯಾಸಗಳಿರುತ್ತೆ. ನಾವೆಲ್ಲ ಏನಂತ ಅಂದ್ಕೊಂಡು ಬಿಟ್ಟಿದ್ದೇವೆ, ಸಾಯಕ ಅಂದರೂ ಅದೇ, ಶರ ಅಂದರೂ ಅದೇ, ಪ್ರದರ ಅಂದರೂ ಅದೇ, ಮತ್ತು ಈ ತರಹದ್ದು ಚಿಕ್ಕ ಬಾಣಗಳಿರ್ತವೆ, ಬೇರೆ 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 ತರಹದ ಗ್ರಂಥಿ ಅಂತ ಹೇಳ್ತಾರೆ, ಗಂಟು ಗಂಟಾದ ಬಾಣ ಇರುತ್ತೆ, ಹೊಡೆಯೋ ಬಾಣ ಇರುತ್ತೆ. ಎಲ್ಲ ಒಂದೇ ಥರ ಇಲ್ಲ, ಎಲ್ಲವೂ ಒಂದೇ ಥರ ಚೂಪಾಗಿರುತ್ತೆ ಅಂತ ನಾವೀಗ ಹಿಂಗೆ ತೋರಿಸ್ತೀವಲ್ಲ, ಆ ತರಹ ಇರಲ್ಲ. ಅವನು ಭೀಮಸೇನ ಲೆಕ್ಕ ಕೇಳ್ತಾನೆ ಸಾರಥಿಯಾದ ವಿಶೋಕನನ್ನ. ದ್ರೋಣ ಪರ್ವದಲ್ಲಿ ಬರುತ್ತೆ, ಎಷ್ಟು ಬಾಣ ಇದೆ, ಎಷ್ಟು ಪ್ರದರ ಇದೆ, ಎಷ್ಟು ಸಾಯಕ ಇದೆ, ಎಷ್ಟು ಶರ ಇದೆ ಅಂತ ಲಿಸ್ಟ್ ಕೇಳ್ತಾನೆ. ಅವನು ಸಾರಥಿ ಸಾರಥ್ಯವನ್ನು ಮಾಡ್ತಾ ಲೆಕ್ಕನೂ ಇಟ್ಕೊಂಡಿರಬೇಕು. ಬರಬೇಕಾದ್ರೆ 1,00,000 ಬಾಣ ತಂದಿದ್ವಿ, ಈಗ ಯಾಕೆಂದ್ರೆ ಅವನು ಅದಕ್ಕೆ ಅನುಗುಣವಾಗಿ ಲೆಕ್ಕ ಇಟ್ಕೊಂಡಿರ್ಬೇಕು, ಇವನು ಅದಕ್ಕೆ ಅನುಗುಣವಾಗಿ ಯುದ್ಧ ಮಾಡಬೇಕು. ಇಲ್ಲ ಅಂತಂದರೆ ಪೆವಿಲಿಯನ್ಗೆ ಕೈ ತೋರಿಸ್ಬೇಕು, ಯಾರಾದ್ರೂ ಬಂದು ಬಾಣ ತುಂಬಬೇಕು. ಅವ್ರನ್ನ ಕೊಲ್ಲಿಕ್ಕಿಲ್ಲ ಅಂತ ಹೇಳಿ ಮಹಾಭಾರತದ ಒಪ್ಪಂದ ಇತ್ತು, ಆ ಒಪ್ಪಂದ ನಡೆಯಲ್ಲ. ನೋಡಿ, ಯುದ್ಧದ ಸಂದರ್ಭದಲ್ಲಿ ಯಾವ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕಾಗಲ್ಲ. ಯಾವ ಒಪ್ಪಂದವೂ ಕೂಡ, ವಿಶೇಷತಃ ಸಿವಿಲೈಸೇಷನ್ನಿನ ಯಾವ ಒಪ್ಪಂದವೂ ಕೂಡ ಮಾಮೂಲಿ ದಿವಸಗಳಲ್ಲೇ ಸರಿಯಾಗಿ ಪಾಲಿತವಾಗಲ್ಲ, ಇನ್ನು ಯುದ್ಧದಲ್ಲಿ ಆಗತ್ಯೆ. ಅದರಿಂದಾಗಿ ಇವನು ನೋಡ್ಕೊಳ್ಬೇಕು. ಅವ್ರು ಬರ್ತಾರೆ ಅಂತ ಹೇಳಿ ಭರವಸೆಯಿಂದ ಇವನು ಬಾಣ ಬಿಡೋ ಹಾಗಿಲ್ಲ, ನೋಡ್ಕೊಳ್ಬೇಕು. ಯಾರು ಎಷ್ಟು ಜನ ಇದ್ದಾರೆ, ಹೇಗೆ ಯುದ್ಧ ಮಾಡಬೇಕು, ನನ್ನ ಯುದ್ಧ ಮಾಡುವ ಮೆಥಡನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಲೆಕ್ಕ ಇಟ್ಕೊಳ್ಬೇಕು. ಅವನು ಲೆಕ್ಕ ಕೇಳ್ತಾನವನು. ವಿಶೋಕ ಎಷ್ಟು ಬಾಣ ಇದೆ, ಎಷ್ಟು ಪ್ರದರ ಇದೆ, ಎಷ್ಟು ಶರ ಇದೆ ಅಂತ ಅವನು ಲೆಕ್ಕ ಹೇಳ್ತಾನೆ. ದಿಗ್ಭ್ರಾಂತಿ ಆಗತ್ತೆ. ಆ ವೇಗ, ಅವನು ಬಾಣ ಬಿಡೋದು ನಿಧಾನಕ್ಕೆ ಒಂದೋ ಅಂತ ಬಾಣ ಬಿಡಲ್ಲ, ಅವೇ ಲೆಕ್ಕ ಇಟ್ಕೊಂಡಿರ್ತಾನ ಅವನು. ಅದೇ ಒಂದು ಅಚ್ಚರಿ. ಅದರಿಂದಾಗಿ ಬಾಣ ಮಾಡೋದು ಅಂತಂದರೆ ಬಹಳ ಟಫೆಸ್ಟ್ ಜಾಬ್. ಯಾಕೆಂದರೆ ಅದು ಪಾಯಿಂಟ್ ಸರಿಯಾಗಿ ಇಡದೆ ಹೋದರೆ ದೊಡ್ಡ ದ್ರೋಹ ಆಗೋಗುತ್ತೆ. ಹೀಗಾಗಿ ಆ ಪಾಯಿಂಟ್ ಪರ್ಫೆಕ್ಟ್ ಆಗಿರಬೇಕು, ಭಾರ ಸರಿಯಾಗಿ ಕೂಡಬೇಕು, ಆಕಾರ ಸರಿಯಾಗಿ ಕೂಡಬೇಕು, ಪರ್ಫೆಕ್ಟ್ ಟ್ರ್ಯಾಂಗಲ್ ಇರಬೇಕು. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬಾಣ ಗುರಿ ತಪ್ಪತ್ತೆ. ಆ ತರಹದ ಒಬ್ಬ ಬಾಣಕಾರನಿಂದ ನಾನು ಪಾಠ ಕಲಿತೆ. ಏನು? ಮನ ಏಕತ್ರ ಸಂಯುಜ್ಯಾತ್ ಜಿತಶ್ವಾಸೋ ಜಿತಾಸನಃ ವೈರಾಗ್ಯಾಭ್ಯಾಸ ಯೋಗೇನ ಹ್ರಿಯಮಾಣಮತಂದ್ರಿತಃ. ಮನಸ್ಸನ್ನು ಒಂದು ಕಡೆ ನಡಬೇಕಾದ್ರೆ ಪ್ರಾಣಾಯಾಮ ಬೇಕು. ನೀವು ಪ್ರಾಣಾಯಾಮ ಅಂತ ಹೇಳಿದ್ರೆ ಒಂದು ಸುಮಾರು ಈ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದರಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಟೆಕ್ನಿಕ್ ಇದೆ. 10,000ಕ್ಕೂ ಹೆಚ್ಚಿನ ಟೆಕ್ನಿಕ್. ಆ 10,000ಕ್ಕೂ ಹೆಚ್ಚಿನ ಟೆಕ್ನಿಕ್ಕು ಎಲ್ಲ ಹೀಗೆ ಕೂತು ಹೀಗೆ ಮಾಡಬೇಕು ಅಂತಿಲ್ಲ. ಓಡಾಡ್ತಾ ಉಸಿರು ಹಿಡಿಬಹುದು, ನಡೆದಾಡ್ತಾ ಉಸಿರು ಹಿಡಿದು ಬಿಡಬಹುದು, ಮಾತನಾಡ್ತಾ ಉಸಿರು ಹಿಡಿದು ಬಿಡಬಹುದು. ಸುಮಾರಿದೆ. ಇದನ್ನಿಟ್ಟುಕೊಂಡು ಎಲ್ಲರೂ ಇದನ್ನಿಟ್ಕೊಂಡೇ ಕೆಲಸ ಮಾಡಿದ್ದು. ಯಾವ ತಂತ್ರದಲ್ಲಿ, ಯಾವ ಒಂದು ಶಾಸ್ತ್ರದಲ್ಲಿ ಇದಿಲ್ಲ ಹೇಳಿ? ಬೌದ್ಧರಲ್ಲಿ ಅಪಾನ ಪಾನ ಸೂತ್ತ ಅಂತ ಹೇಳಿ ಇದೆ, ಪ್ರಾಣಾಪಾನ ಸೂತ್ರ ಅಂತ, ಅದು ಭಾರತದ್ದೇ. ಚೀನಾ ದೇಶದವರು ಅದೇ ಥರ. ಚೀ ಅಂದರೆ ಪ್ರಾಣಶಕ್ತಿ ಅಂತ, ಪ್ರಾಣಶಕ್ತಿಯ ಮೇಲೆ ನಿಂತದ್ದು ಅಂತ ಚೀನಾ. ಅವರ ಏನು ಕರಾಟೆ ಇದೆ, ಟೇಕ್ವಾಂಡೋ ಇದೆ, ಅದರಲ್ಲಿ ಇರತಕ್ಕಂತಹ 32 ಬೇಸಿಕ್ ಸ್ಟೆಪ್ಸು, ಅದನ್ನು ಮಹಾಭಾರತನೂ ಉಲ್ಲೇಖ ಮಾಡುತ್ತೆ. ಹಸಿಯುದ್ಧದಲ್ಲಿ ದ್ವಿಷೋಡಶ ಪ್ರಭೇದಕಂ ಅಂತ ಮಧ್ವಾಚಾರ್ಯರು ಒಂದು ಸ್ವಲ್ಪ ಉಲ್ಲೇಖಿಸ್ತಾರೆ ಅದನ್ನು. ಚಚಾರ ಯುದ್ಧ ಉತ್ತಮಂ ದ್ವಿಷೋಡಶ ಪ್ರಭೇದಕಂ ಅಂತ. 32 ಬೇಸಿಕ್ ಟೆಕ್ನಿಕ್ಸ್: ಮಂಡಲ, ಅಭಿಸಾರ, ಅರ್ಧಮಂಡಲ, ಅರ್ಧಾಪಸಾರ,
ಈ ತರಹದ್ದು ಇದ್ರದ್ದು 32 ಟೆಕ್ನಿಕ್. ಸೊ ನಮ್ಮದೇ ಅಲ್ಲಿಗೆ ಹೋಗಿರೋದು ಸುಮ್ಮನೆ ಅಲ್ಲ, ಫಾಲ್ಸ್ ಪ್ರೌಡ್ ಅಲ್ಲ ಇದು. ಬೇಕಾದ್ರೆ ನೋಡಬಹುದು ಗ್ರಂಥಗಳಲ್ಲಿ, ಮಹಾಭಾರತಾದಿ ಗ್ರಂಥಗಳಲ್ಲಿ ನೀವು ನೋಡಬಹುದು. ಈ ಹಿನ್ನೆಲೆಯಲ್ಲಿ ಬಾಣ ಮಾಡುವುದು ಬಹಳ ಪರ್ಫೆಕ್ಟ್ ಆಗಿರಬೇಕು, ವೇಗವಾಗಿ ಇರಬೇಕು, ವೇಗವಾಗಿ ಹೋಗಬೇಕಾದ್ರೆ ತೊಂದರೆ ಆಗಬಾರದು, ಗುರಿ ತಪ್ಪಬಾರದು. ಗುರಿ ತಪ್ಪಲಿಕ್ಕೆ ಇವರ ಪ್ರಾಬ್ಲಮ್ಮು ಕಾರಣ ಆಗತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಅವನು ಅವ್ಯವಸ್ಥಿತ ಚಿತ್ತನಾಗಬಾರದು. ಆ ತರಹದ ಏಕಾಗ್ರತೆ ಅವನಿಗೆ ಇರಬೇಕು. ಮನ ಏಕತ್ರ ಸಂಯುಜ್ಯಾತ್. ನಾನು ಅವನಿಂದ ಏನು ಪಾಠ ಕಲಿತೆ? ಮನಸ್ಸನ್ನು ಒಂದು ಕಡೆ ಇಡಬೇಕು. ಯಾವಾಗ? ಜಿತಶ್ವಾಸ, ಉಸಿರು ನೇರ್ಪು ಮಾಡಿಕೊಂಡಾಗ ಮನಸ್ಸು ಹತೋಟಿಗೆ ಬರುತ್ತೆ. ಅದರಿಂದಾಗಿ ಮನಸ್ಸು ನೇರ್ಪು ಮಾಡಬೇಕಾದ್ರೆ ಉಸಿರು ನೇರ್ಪಾಗಿ ಇಡಬೇಕು. ಜಿತಾಸನ, ಆಸನ ಜಯ ಇರಬೇಕು. ಆಸನ ಶುದ್ಧಿ ಅಂತ ಕರೀತಾರೆ. ವೈರಾಗ್ಯಾಭ್ಯಾಸ ಯೋಗೇನ. ನೀವು ಇತ್ತೀಚೆಗೆ ಈ ಜಾಕಿ ಚಾನ್ ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದ. ನಾವೆಲ್ಲ ಪ್ರಾಚೀನ ಬೌದ್ಧ ಗುರುಗಳಿಂದ ಪಾಠ ಕಲಿತವರು. ಆರಾಮಾಗಿ ಗಂಟೆಗಟ್ಟಲೆ ಹೀಗೆ ಕೊಡ್ತಾ ಇರ್ತಿದ್ವಿ. ನನ್ನ ಮಗ, ನನ್ನ 2ನೇ ತಲೆಮಾರಿನವನು, ಅವನಿಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕಾಗುವಲ್ಲ. ಯಾಕೆಂದರೆ ಅವನು ಅಮೇರಿಕೆಯಲ್ಲಿ ಓದಿ ಬಂದವನು. ಮೈ ಕೈ ಕುಣಿಸ್ತಾನೇ ಇರ್ತಾನೆ, ನಮಸ್ಕಾರ ಕೂಡ ಮಾಡಲಿಕ್ಕೆ ಬರಲ್ಲ ಅವನಿಗೆ ಅಂತ ಒಂದು ಸಂದರ್ಶನದಲ್ಲಿ ಅಲವತ್ತುಕೊಂಡಿದ್ದ. ಅದರಿಂದಾಗಿ ಜಿತಾಸನ ಅಂತನ್ನೋದು ಬಹಳ ಮುಖ್ಯ. ಜಿತಾಸನೋ ಜಿತಶ್ವಾಸ ವೈರಾಗ್ಯಾಭ್ಯಾಸ ಯೋಗೇನ. ಮನಸ್ಸು ಒಂದು ಕಡೆ ನಿಲ್ಲಬೇಕು ಅಂತಂದರೆ ವೈರಾಗ್ಯ ಇರಬೇಕು. ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ, ಯಾವುದಕ್ಕೂ ಮನಸ್ಸಿನಿಂದ ಅಂಟಿಕೊಳ್ಳದೇ ಇರುವುದು ಅಂತ ಅರ್ಥ. ಮತ್ತೆ ಇದು ಬೇಗ ಸಿದ್ಧಿಸೋದಿಲ್ಲ, ಅಭ್ಯಾಸ ಮಾಡ್ತಾ ಇರಬೇಕು. ಆ ನಿರಂತರ ಸಂಚಾರ ಸನ್ಯಾಸಿಗಳಿಗೆ ಹೇಳಿರೋದು ಇದೇ ಅಭ್ಯಾಸದಿಂದ. ಅಭ್ಯಾಸ ಅಂದರೆ ಪದೇ 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 ಮಾಡ್ತಾ ಇದ್ದಾಗ ಅದು ಅಭ್ಯಾಸ ಆಗತ್ತೆ. ಅದು ನಿರಂತರ ಅಭ್ಯಾಸ. ಈ ಸನ್ಯಾಸಿಗಳಿಗೆ ಯಾಕೆ ವೈರಾಗ್ಯ ಬರುವ ಸಾಧ್ಯತೆ ಇದೆ ಅಂತಂದರೆ, ನಿರಂತರ ತಿರುಗಾಡೋದ್ರಿಂದ ಎಲ್ಲ ಥರದ ಜನನೂ ನೋಡ್ಬಿಟ್ಟಿರ್ತಾರೆ ಅವರು. ಎಲ್ಲದರ ಮೇಲೂ ಕೂಡ ತಟಸ್ಥ ಬುದ್ಧಿ ಬಂದ್ಬಿಡತ್ತೆ. ಯಾಕೆ ಅಂದರೆ ನೀವು ಯಾವುದಾದ್ರೂ ಸನ್ಯಾಸಿಗಳ ಹತ್ತಿರ, ಬಹಳ ಸಂಚಾರ ಮಾಡುವ ಸನ್ಯಾಸಿಗಳ ಹತ್ತಿರ ನೀವು 1 ತಿಂಗಳಿರಿ ಸಾಕು, ಗೊತ್ತಾಗತ್ತೆ. ಒಂದು ದಿವಸ ಅದ್ಭುತವಾದ ಸೌಕರ್ಯ ಇರುವ ರೂಮಿನಲ್ಲಿ ಮಲಗಿರ್ತೀರ. ನಮ್ಮ ಜೀವನದಲ್ಲೇ ಆದ ಅನುಭವವೇ ಅದು. ಒಂದು ದಿವಸ ಎಲ್ಲ ಸೌಲಭ್ಯಗಳಿರುವ ಅದ್ಭುತವಾದ ರೂಮಿನಲ್ಲಿ ಇರ್ತಿದ್ವಿ. ಮಾರನೇ ದಿವಸ ಪೆಟ್ರೋಲ್ ಬಂಕ್ ಪಕ್ಕ ಮಲ್ಕೊಂಡಿರ್ತಿದ್ವಿ. ಆ ಎರಡೂ ಎಕ್ಸ್ಟ್ರೀಮ್ ನೋಡ್ಬಿಟ್ಟಿರ್ತೀವಿ. ಹಾರ್ನ್ ಒಂದು ಬಿಟ್ಟು ಉಳಿದದ್ದೆಲ್ಲ ಸದ್ದು ಮಾಡುವ ವಾಹನದಲ್ಲಿಯೂ ಕೂತು ಗೊತ್ತು. ವಿದೇಶದ ಅತ್ಯದ್ಭುತ ಹೈಯರ್ ಎಂಡ್ ಕಾರಲ್ಲಿ ಕೂತು ಗೊತ್ತು, ಏನು ಅನಿಸೋಲ್ಲ. ಅಭ್ಯಾಸ ಆಗಿಬಿಟ್ರೆ ಅದಕ್ಕೆ ವೈರಾಗ್ಯ ಅಭ್ಯಾಸ ಯೋಗೇನ. ದೇಶ ಸಂಚಾರ ಮಾಡಿದರೆ ಬುದ್ಧಿ ವಿಶಾಲ ಆಗತ್ತೆ. ದೇಶ ಸಂಚಾರ ಮಾಡಲಿಲ್ಲ ಅಂತಂದರೆ ಬುದ್ಧಿ ವಿಶಾಲ ಆಗೋಲ್ಲ. ದೇಶ ಸಂಚಾರ ಮಾಡದವರ ಕೂಪಮಂಡೂಕತೆ ಅದು ಪರಿಹರಿಸಲಿಕ್ಕೆ ಅಸಾಧ್ಯ ಅಂತ ಭರ್ತೃಹರಿ ಹೇಳ್ತಾನೆ. ಯೋನ ಸಂಚರತೆ ದೇಶಾನ್ ಯೋಜನಾನ್ ನೈವ ಪಶ್ಯತಿ ಬುದ್ಧಿಸ್ತು ತಸ್ಯ ಸಂಕುಚಿತ ಬುದ್ಧಿ
ಘೃತಬಿಂದುರಿವಾಂಬಸಿ ಅಂತನೋ. ಯಾರು ದೇಶವನ್ನು ವಿಪರೀತ ತಿರುಗಾಡಿರೋದಿಲ್ಲ, ಕೋಶದ ಜೊತೆಗೆ ದೇಶ ವಿಪರೀತ ಡ್ರೈವರ್ಸು ತಿರುಗಾಡಿರ್ತಾರೆ, ಅಲ್ಲ ಪ್ರಜ್ಞೆ ಇಟ್ಕೊಂಡು ತಿರುಗಾಡೋದು, ಅವನ ಬುದ್ಧಿ ಬಹಳ ಸಂಕುಚಿತ ಆಗತ್ತೆ. ಘೃತಬಿಂದು ಇವ ಅಂಬಸಿ, ನೀರಿನಲ್ಲಿ ಬಿದ್ದ ತುಪ್ಪದ ಬಿಂದುವಿನ ಹಾಗೆ. ಎಷ್ಟು ಸಂಚರತೆ ದೇಶ. ಯಾರು ಬಹಳ ಜನರನ್ನ ನೋಡಿರ್ತಾನೆ, ಬಹಳ ದೇಶವನ್ನು ತಿರುಗಾಡಿರ್ತಾನೆ, ಅವನ ಪ್ರಜ್ಞೆ ಬಹಳ ವಿಸ್ತಾರ ಆಗಿರುತ್ತೆ. ತೈಲ ಬಿಂದು ರಿವಾಂಬಸಿ ಅಂತ, ಎಣ್ಣೆಯ ಬಿಂದು ನೀರಿನಲ್ಲಿ ಬಿದ್ದ ಹಾಗೆ. ಅದರಿಂದಾಗಿ ಬಹಳ ದೇಶಗಳನ್ನು ತಿರುಗಾಡಿದ್ರೆ ವೈರಾಗ್ಯ, ಯಾವುದೇ ಒಂದು ಪದಾರ್ಥದ ಮಿತಿ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದಾಗಿ ಹ್ರಿಯಮಾಣಂ, ಅವನು ಹೀಗೆ ತಿರುಗಾಡಿ ಒಂದು ಕಡೆ ಕೂತಾಗ ಮನಸ್ಸು ಎಲ್ಲೋ ಓಡೋದು ಸಹಜ. ಅದನ್ನು ನಿಗ್ರಹಿಸಬೇಕಾದ್ರೆ ಆ ಉಸಿರಿನ ಹಿಡಿತ ಅನ್ನೋದು ಬೇಕು. ಯಸ್ಮಿನ್ ಮನೋಲಬ್ಧ ಪದಂ ಯದೇ ತತ್ ಶನೈರ್ಮುಂಚತಿ ಕರ್ಮರೇಣೂನ್ ಸತ್ವೇನ ವೃದ್ಧೇನ ರಜಸ್ತಮಶ್ಚ ವಿಧೂಯ ನಿರ್ವಾಣಮುಪೈತ್ಯನಂದನಂ. ಯಸ್ಮಿನ್ ಮನೋಲಬ್ಧ ಪದಂ, ಮನಸ್ಸನ್ನು ಮನಸ್ಸಿನಿಂದಲೇ ನಾಶ ಮಾಡಬೇಕು. ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅಯ್ಯೋ ರಾಮ, ಅದು ಓಡುವ ವೇಗ, ಅದಕ್ಕೆ ಮನೋಜವ ಅಂತ. ಮನಸ್ಸಿನ ವೇಗ ಮ್ಯಾಚ್ ಮಾಡಲಿಕ್ಕೆ ಆಗುವಲ್ಲ. ವಾಹನದಲ್ಲಿ ಹೋಗೋದು ತಡ, ವಿಮಾನದಲ್ಲಿ ಹೆಲಿಕಾಪ್ಟರಲ್ಲಿ ಹೋಗೋದು ತಡ. ಒಂದು ನಿಮಿಷದಲ್ಲಿ ಮನಸ್ಸು ಎಲ್ಲಿಗೋ ಹೊರಟೋಗಿರುತ್ತೆ. ಆದರೆ ಈ ಮನಸ್ಸನ್ನು ಯಾವುದರಿಂದ ಹೊಡಿಬೇಕು? ಮನಸ್ಸೇ ಹೊಡಿಬೇಕು. ಮನಸ್ಸಿನಿಂದ ಯೋಚನೆ ಮಾಡಿ ಏನಂತ ಯೋಚನೆ ಮಾಡಬೇಕು? ಮನಸ್ಸನ್ನು ಮೀರಬೇಕು. ಮನಸ್ಸನ್ನು ಕಟ್ಟಾಕಬೇಕು ಅಂತ ಯೋಚನೆ ಮಾಡೋದು ಯಾವುದರಿಂದ? ಮನಸ್ಸಿನಿಂದಲೇ. ಅಷ್ಟು ಬಹಳ ವಿಚಿತ್ರ ಮನಸ್ಸು. ಸರಿ, ಎಲ್ಲಿ ಹಾಕಿದ್ರೆ ಮನಸ್ಸಿನ ವೇಗಗಳು ಎಲ್ಲ ಕಡಿಮೆ ಆಗುತ್ತೆ? ಧ್ಯಾನ. ಧ್ಯಾನ ಯಾವುದು? ದೇವರ ಚಿಂತನೆ, ದೇವರ ಗುಣಗಳ ಚಿಂತನೆ, ಭಗವದ್ಭಕ್ತರ ಚಿಂತನೆ, ಶಾಸ್ತ್ರದ ಚಿಂತನೆ, ಅದು ಧ್ಯಾನವೇ. ಅವೆಲ್ಲ ಅದಕ್ಕೆ ಏದುಸಿರು ಬಿಡ್ತಾ ಇದ್ರೆ ಆಗಲ್ಲ, ಎದುಬ್ಬಸ ಬರ್ತಾ ಇದ್ರೆ ಆಗಲ್ಲ. ಸಮ ಪ್ರಮಾಣದಲ್ಲಿ ಮನಸ್ಸಿರಬೇಕು. ಅದರಿಂದಾಗಿ ಯಸ್ಮಿನ್, ಯಾವ ಜಾಗದಲ್ಲಿ, ಲಬ್ಧಪದಂ, ಸ್ಥಾನವನ್ನು ಪಡೆದು ಈ ಮನಸ್ಸು ಶನೈಹಿ, ಮೆಲ್ಲಗೆ ಮೆಲ್ಲಗೆ, ಕರ್ಮರೇಣೂನ್, ಸಂಸ್ಕಾರ, ಕೆಟ್ಟ ಕೆಟ್ಟ ಸಂಸ್ಕಾರಗಳನ್ನೆಲ್ಲ ಮುಂಚೆತಿ ಬಿಡುತ್ತದೋ. ಅಂದರೆ ಏನರ್ಥ? ಮನಸ್ಸಿನ ಒಳಗಡೆ ಇರುವ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಆ ಸತ್ವಗುಣ ಜಾಸ್ತಿ ಆಗುತ್ತೆ. ಸತ್ವಗುಣ ಜಾಸ್ತಿಯಾಗಿ ರಜೋಗುಣ, ತಮೋಗುಣಗಳನ್ನು ಹೊಡೆಯುತ್ತೆ. ಆಮೇಲೆ ಆ ಸತ್ವಗುಣದ ಮನಸ್ಸು ನಾಶ ಆಗಿ ಹೋಗುತ್ತೆ. ಒಂದು ರೀತಿ ಕತಕ ರಜಸ್ ಇದ್ದ ಹಾಗೆ. ಕತಕ ರಜಸ್ ಅಂದರೆ ಪೊಟ್ಯಾಷಿಯಂ ಪರಮಾಂಗನೇಟ್ ತರಹ. ಅದು ಬಾವಿಯ ನೀರಿನಲ್ಲಿ ಧೂಳು ಜಾಸ್ತಿ ಆದರೆ ಅದನ್ನು ಹಾಕ್ತಾ ಇದ್ರು. ಆ ಪೊಟ್ಯಾಷಿಯಂ ಪರಮಾಂಗನೇಟು ಧೂಳೆ. ಬೇರೆ ಧೂಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಧೂಳು ಹಾಕೋದು, ಅದು ಧೂಳೆ. ಆ ಧೂಳು ಕೂಡ ಬೇರೆ ಧೂಳಿನ ಜೊತೆಗೆ ತಾನು ಹೋಗಿ ಬಾವಿ ಅಡಿಯಲ್ಲಿ ಕೂತ್ಕೊಂಡ್ಬಿಡತ್ತೆ. ಅಂದರೆ ಈ ಕತಕ ರಜಸ್ ಬೇರೆ ಧೂಳನ್ನು ಪರಿಹಾರ ಮಾಡೋದಲ್ಲದೆ ತನ್ನನ್ನು ನಿಗ್ರಹಿಸಿಕೊಂಡು, ಧೂಳೇ ಆಗಿರುವ ತನ್ನನ್ನು ನಿಗ್ರಹಿಸಿಕೊಂಡು ಹೊರಗಡೆ ಕೂತ್ಕೊಂಡ್ಬಿಡತ್ತೆ. ಹಾಗೆ ಮನಸ್ಸು ರಜೋಗುಣ ತಮೋಗುಣಗಳನ್ನು ಮೊದಲು ನಾಶ ಮಾಡಿಸಿಕೊಂಡು ಕಡೆಗೆ ತಾನೂ ನಾಶ ಆಗೋಗುತ್ತೆ. ಅದಕ್ಕೆ ಅನಿಂಧನಂ, ಬೆಂಕಿಯ ತರಹ ಕಟ್ಟಿಗೆಯನ್ನು ಸುಟ್ಟು ಬೆಂಕಿಯೂ ನಾಶ ಆಗಿ ಹೋಗುತ್ತೆ, ಬೆಂಕಿಯೂ ಶಾಂತ ಆಗಿ ಹೋಗುತ್ತೆ. ಆ ರೀತಿ ಈ ಮನಸ್ಸು. ಅಂದರೆ ಮನಸ್ಸಿನ ಮಾಧ್ಯಮದಲ್ಲಿ ಯೋಚನೆ ಮಾಡೋದು ಯಾರು? ಜೀವನೇ. ಅಂದರೆ ಮನಸ್ಸು ಶಾಶ್ವತವಾಗಿ ಇಲ್ವೋ? ಮುಕ್ತಿಯಲ್ಲಿ ಮನಸ್ಸೇ ಇಲ್ವೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಬಾಹ್ಯಂ ಮನೋ ವಿಲೀನಂ ಸ್ಯಾತ್ ಮುಕ್ತೌ ಚಿನ್ಮಾತ್ರಕಂ ಮನಃ
ಮನಸ್ಸು ಎರಡು ತರಹ ಇದೆ, ಸ್ವರೂಪಭೂತವಾದ ಮನಸ್ಸು ಮತ್ತು ಬಾಹ್ಯವಾದ ಜಡವಾದ ಮನಸ್ಸು. ಆ ಜಡವಾದ ಮನಸ್ಸು ನಾಶ ಆಗತ್ತೆ. ತೇನೈವಾನುಭವೇತ್ ಸರ್ವಂ ಸ್ವಾತ್ಮ ಭಿನ್ನೇನ ಮುಕ್ತಿಗಾ ಇತಿ ಮುಕ್ತಿ ತತ್ವೇ. ಈ ಸ್ವರೂಪಭೂತವಾದ ಮನಸ್ಸಿನಿಂದಲೇ ಜೀವ ಅಲ್ಲಿದ್ದದ್ದೆಲ್ಲವನ್ನು ಅನುಭವಿಸ್ತಾನೆ. ಮನಸ್ಸು ನಾಶ ಆಗೋದು ಅಂತಂದರೆ ಭೌತಿಕವಾದ ಮನಸ್ಸು ನಾಶ ಆಗತ್ತೆ ಅಂತ ಅರ್ಥ. ಸರ್ವಥಾ ಯೋಚನೆ ಮಾಡುವ ಶಕ್ತಿಯನ್ನೇ ಕಳ್ಕೊತಾನೆ ಅಂತ ಅರ್ಥ ಅಲ್ಲ. ಸರ್ವಥಾ ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡ್ರೆ ಜಡಕ್ಕೂ ಜೀವಕ್ಕೂ ಏನಪ್ಪ ಡಿಫ್ರೆನ್ಸು? ಆ ತರಹದ ಮುಕ್ತಿಯನ್ನು ಹೇಳುವಾಗ ಮಧ್ವಾಚಾರ್ಯರು ಒಂದು ತಮಾಷೆ ಮಾಡ್ತಾರೆ. ಈ ತರಹದ ಮುಕ್ತಿಗಿಂತ, ಸರ್ವನಾಶ ಆಗುವ ಮುಕ್ತಿಗಿಂತ ಸಂಸಾರವೇ ಎಷ್ಟೋ ಬೆಟ್ರಪ್ಪ. ಯಾಕೆ ಅಂತಂದರೆ ಸಂಸಾರದಲ್ಲಿ ದುಃಖ ಇರಬಹುದು, ಸುಖ ಇಲ್ವೇ? ಎದೆ ಮುಟ್ಕೊಂಡು ಹೇಳಿ, ಸುಖ ಇದೆ. ಈ ಸುಭಾಷಿತ, ಈ ರಸಾಸ್ವಾದ, ಈ ಸಜ್ಜನರ ಸಂಘ, ಸ್ಪರ್ಶ ಸುಖದಿಂದ ಸಿಗತಕ್ಕಂಥದ್ದು ಎಷ್ಟು ಸುಖಗಳಿದೆ. ಒಂದೇ ಎರಡೇ. ಮಾನಸಿಕ ಆನಂದಗಳು ಎಷ್ಟಿದೆ. ಅದರಿಂದಾಗಿ ಏನೂ ಇಲ್ಲ ಆಗಿಬಿಟ್ರೆ ಯೋಚನೆ ಮಾಡುವ ಶಕ್ತಿಯೂ ಇಲ್ಲ, ಜ್ಞಾನವೂ ಇಲ್ಲ ಅಂದರೆ ಜಡ ಆಗೋದು ಅಂತಲೇ ಅರ್ಥ. ಆ ತರಹದ ಮುಕ್ತಿಗಿಂತ ಸಂಸಾರದಲ್ಲಿರೋದೇ ಎಷ್ಟೋ ಬೆಟರ್ ಅಂತ ಹೇಳ್ತಾರೆ. ಅದರಿಂದಾಗಿ ನಾವು ಈ ತರಹ ಯೋಚನೆ ಮಾಡಬೇಕು. ಮನಸ್ಸು ಎರಡು, ಸ್ವರೂಪಭೂತವಾದ ಮನಸ್ಸು ಮತ್ತು ಬಾಹ್ಯವಾದ ಮನಸ್ಸು. ಬಾಹ್ಯವಾದ ಮನಸ್ಸು ಏನಿದೆ ಅದು ಲಯವನ್ನು ಹೊಂದುತ್ತದೆ. ಸ್ವರೂಪಭೂತವಾದ ಮನಸ್ಸು ಇರುತ್ತೆ. ಈ ಮನಸ್ಸು ಇಂದ್ರಿಯದ ಮೂಲಕ ನೋಡಬೇಕಾದ್ರೆ ಒಂದು ವಿಷಯವನ್ನು ತಪ್ಪಾಗಿ ಗ್ರಹಿಸ್ತದೆ. ಈ ಮನಸ್ಸಿನ ಕಟ್ಟು ಬಿಚ್ಚಿ ಹೋದರೆ ಸ್ಫುಟವಾಗಿ ಒಂದು ವಸ್ತು ಕಾಣುತ್ತೆ. ಸ್ವರೂಪವೇ ನೋಡೋದಾದರೆ, ಸ್ವರೂಪ ಯಾವತ್ತೂ ತಪ್ಪು ಗ್ರಹಿಸೋಲ್ಲ. ಸೆವೆಂತ್ ಸೆನ್ಸ್. ಪಾಶ್ಚಾತ್ಯರು ಸಿಕ್ಸ್ ಸೆನ್ಸ್ಗೆ ನಿಂತು ಹೋದರು, ಸೆವೆಂತ್ ಸೆನ್ಸಿಗೂ ಹೋಗಬೇಕು. ಆದ್ದರಿಂದ ನಾವು ಯೋಚನೆ ಮಾಡಬೇಕು. ಬಾಹ್ಯವಾದ ಮನಸ್ಸನ್ನು ನಾವು ಕಳ್ಕೋಬೇಕು. ಸ್ವರೂಪಭೂತವಾದ ಮನಸ್ಸನ್ನು ಕಳ್ಕೊಳ್ಳಿಕ್ಕಾಗಲ್ಲ, ಕಳ್ಕೊಳ್ಳೋದಿಲ್ಲ. ತದೇವ ಮಾತ್ಮನ್ಯವರುದ್ಧ ಚಿತ್ತೋ ನ ವೇದ ಕಿಂಚಿತ್ ಬಹಿರಂತರಂ ವಾ ಯಥೇಶು ಕಾರೋ ನೃಪತಿಂ ವ್ರಜಂತಂ ಇಶೌ ಗತಾತ್ಮಾನದರ್ಶ ಪಾರ್ಶ್ವೇ. ನೋಡಿ, ತದೇವಂ ಹೀಗೆ, ಆತ್ಮನಿ ಅವರುದ್ಧ ಚಿತ್ತ, ಏಕಾಗ್ರದಿಂದ ಕೂಡಿ ಜೀವನ ದೇವರ ಗುಣವನ್ನು ಚಿಂತಿಸುತ್ತಾ ಒಬ್ಬ ಯತಿ ಒಳಗಡೆ ಹೊರಗಡೆ ನಡೆಯುವುದೇನನ್ನೂ ಕೂಡ ನೋಡುವುದಿಲ್ಲ, ಗಮನಿಸುವುದಿಲ್ಲ. ಯಥೇಶುಕಾರೋ ನೃಪತಿಂ ವ್ರಜಂತಂ. ಅದಕ್ಕೆ ಒಂದು ಉದಾಹರಣೆ ನಾನು ಅಲ್ಲಿ ಕಂಡೆ. ಒಬ್ಬ ಬಾಣ ಮಾಡುವವ ಆ ಸೂಕ್ಷ್ಮವಾದ ಪಾಯಿಂಟನ್ನು ಸೆಟ್ ಮಾಡೋದರಲ್ಲಿ ರತನಾಗಿದ್ದ. ಆವಾಗ ಪಕ್ಕದಲ್ಲಿಯೇ ದೊಡ್ಡ ಆನೆಯ ಮೇಲೆ ನಡೆಯುವ ದೊರೆಯನ್ನು ನೋಡಲಿಲ್ಲ. ಹಾಗೆ ಅದರಿಂದಾಗಿ ಏಕಾಗ್ರತೆ ಅನ್ನೋದು ಬೇಕು. ಸಾಧಕನಾದವ ಈ ತರಹ ಇದ್ದವ ಈ ಏಕಾಗ್ರತೆಯನ್ನು ಹೊಂದಿರ್ತಾನೆ ಅನ್ನುವುದು ಇದರ ಅಭಿಪ್ರಾಯ. ಏಕಾಚಾರ್ಯ ನಿಕೇತ ಸ್ಯಾತ್ ಅಪ್ರಮತ್ತೋ ಗುಹಾಶಯ. ಇನ್ನು ಹಾವಿನಿಂದ ಒಂದು ಪಾಠ ಕಲಿತೆ. ಏಕಾಚಾರ್ಯ ನಿಕೇತ ಸ್ಯಾತ್ ಅಪ್ರಮತ್ತೋ ಗುಹಾಚಯ ಅಲಕ್ಷಮಾಣ ಆಚಾರೈ ಮುನಿರೇ ಕೋಲ್ಪತೋಷಣ. ಏಕಾಚಾರ್ಯ ನಿಕೇತ ಸ್ಯಾತ್, ಒಬ್ಬನೇ ಗುರುವಿನ ಮನೆಯಲ್ಲಿ ರತನಾಗಬೇಕು. ಏಕಾಚಾರ್ಯ ನಿಕೇತಃ ಅಪ್ರಮತ್ತೋ ಗುಹಾಚಯ, ಪ್ರಮಾದಕ್ಕೆ ಒಳಗಾಗಬಾರದು. ಇದರ ಅರ್ಥ ಏನು ಅಂತ ಹೇಳಿ ಮುಂದೆ ತಿಳಿಯುತ್ತೆ.
ಗುಹಾಶಯ, ತನ್ನನ್ನು ಗುಟ್ಟಾಗಿ ಇಟ್ಟುಕೊಳ್ಳಬೇಕು. ಅಲಕ್ಷಮಾಣ ಆಚಾರೈಹಿ, ತನ್ನ ಆಚಾರಗಳನ್ನೆಲ್ಲ ಹೊರಗಡೆ ತೋರಿಸಬಾರದು. ಎಲ್ಲ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ ಢಾಣ ಢಂಗೂರ ಹೊಡೆಯುವ ಹಾಗೆ ಒಬ್ಬ ಇರಬಾರದು ಸಾಧಕ. ಜನರಿಗೆ ಬೇಕಾದರೆ ಅವರು ಗುರುತಿಸ್ಕೋತಾರೆ. ನಾವು ಎಲ್ಲರ ಮುಂದೆ ಭಾರಿ ಸದಾಚಾರವನ್ನು ತೋರಿಸೋದು ಬೇಕಿಲ್ಲ. ಅಲಕ್ಷಮಾಣ ಆಚಾರೈಹಿ, ಆಚಾರದಿಂದ ಇಂಥವನು ಅಂತ ಹೇಳಿ ಯಾರೂ ಗುರುತಿಸಬಾರದು, ಹಾಗೆ ಬದುಕಬೇಕು. ಮುನಿಹಿ ಏಕಃ ಅಲ್ಪತೋಚಣ, ಸ್ವಲ್ಪದರಲ್ಲೇ ತೃಪ್ತಿಗೊಂಡು ಇರಬೇಕು. ನಾನು ಈ ಪಾಠವನ್ನು ಹಾವಿನಿಂದ ಕಲಿತೆ. ಹಾವು ಅಷ್ಟೇ, ಒಂದು ಹುತ್ತದಲ್ಲಿ ಇರುತ್ತೆ, ಅಪ್ರಮತ್ತಃ. ಅದಕ್ಕೆ ಆಪತ್ತು ಎಲ್ಲಿಂದ ಬಂದರೂ ಕೂಡ ಗುರುತಿಸುವ ಸೂಕ್ಷ್ಮ ಸಂವೇದನೆ ಅದಕ್ಕೆ ಇರುತ್ತೆ. ಗುಹಾಶಯ, ಹಾವು ಇಲ್ಲಿರುತ್ತೆ ಅಂತ ಗೊತ್ತಾಗಲ್ಲ, ಅಕಸ್ಮಾತಾಗಿ ಕಣ್ಣಿಗೆ ಬೀಳುತ್ತೆ. ಅಲಕ್ಷಮಾಣ ಆಚಾರೈಹಿ, ಗೊತ್ತೇ ಆಗಲ್ಲ, ಸರಸರ ಸರಸರ ಹರ್ಕೊಂಡು ಹೊಟ್ಟೋಗ್ತಾ ಇರುತ್ತೆ. ಅದು ಎಲ್ಲಿರುತ್ತೆ ಗೊತ್ತಾಗಲ್ಲ. ಈ ಹಾವಿನ ಸ್ತಬ್ಧತೆಯನ್ನು ಇಟ್ಟುಕೊಂಡು ಬಹಳ ಜನ ಕವಿಗಳು ಪದ್ಯವನ್ನು ಬರೆದಿದ್ದಾರೆ. ಬಹಳ ಜನ ಕವಿಗಳು, ಭವಭೂತಿಯೂ ಕೂಡ ಅದರಲ್ಲೊಬ್ಬ. ಸ್ತಬ್ಧವಾಗಿರುತ್ತೆ, ಗೊತ್ತೇ ಆಗಲ್ಲ. ನಾನಿಲ್ಲಿದ್ದೀನಿ ಅಂತ ಯಾವಾಗಲೂ ಹೆಡೆ ಎತ್ಕೊಂಡಿರಲ್ಲ. ಮುನಿಹಿ ಏಕಃ ಅಲ್ಪತೋಷಣ, ಅದು ಒಂದೇ ಇರುತ್ತೆ. ಅಲ್ಪತೋಷಣ, ಬಹಳ ಬೇಕು ಅಂತ ಹೇಳಿ ಆಹಾರಕ್ಕೆ ತಿರುಗಾಡೋಲ್ಲ, ಅದು ಬಂದರೆ ಬಿಡಲ್ಲ. ಹಾವು ಕಪ್ಪೆ ಹತ್ತಿರ ಬಂದರೆ ಬಿಡಲ್ಲ, ಹಾಗಂತ ಹೇಳಿ ಪ್ರಾಣಿಗಳನ್ನೆಲ್ಲ ಹುಡ್ಕೊಂಡು ಹೋಗಲ್ಲ. ಹೆಬ್ಬಾವೇ ಹಾಗಿರುತ್ತೆ, ಮರದ ತುಂಡಿನ ಥರ ಇರುತ್ತೆ, ಹೋದ್ರೆ ಕಬಕ್ಕಂದು ಹಿಡ್ಕೊಂಡ್ಬಿಡುತ್ತೆ. ಹಾಗೆ ಒಬ್ಬ ಮುನಿ ಇರಬೇಕು. ನಾನು ಹಾವನ್ನು ನೋಡಿ ಈ ಪಾಠ ಕಲಿತೆ. ಗೃಹಾರಂಭೋ ಹಿ ದುಃಖಾಯ ವಿಫಲಶ್ಚಾದ್ರುವಾತ್ಮನಃ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ಗೃಹಾರಂಭೋ ಹಿ ದುಃಖಾಯ, ಅದರಿಂದಾಗಿ ವಿಪರೀತ ಜಗತ್ತಿನಲ್ಲಿ ತೊಡಗೋದು ದುಃಖಕ್ಕೆ ಕಾರಣ. ಯಾಕೆ ಅಂದರೆ ಈ ದೇಹ ಏನಕ್ಕಿದೆ ಅದರ ನಿಜವಾದ ಪ್ರಯೋಜನವನ್ನು ಪಡೆಯೋದರಲ್ಲಿ ನಾವು ಗಮನ ಹರಿಸಬೇಕು. ನಿಜವಾದ ಪ್ರಯೋಜನವಲ್ಲದೆ ಯಾವುದ್ಯಾವುದೋ ಜೀವನದ ಉದ್ದೇಶ ಅಂತ ಹೇಳಿ ಮುಂದುವರೆದು ಅದು ಸಿಗದೆ ಇದು ಇರದೆ ಒದ್ದಾಡೋದು. ಜೀವನ ಯಾಕಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ದೇವರನ್ನು ತಿಳಿಯುವುದಕ್ಕಾಗಿ ಜಗತ್ತಿನ ಜ್ಞಾನ ಇರೋದು. ಜಗತ್ತನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ದೇವರನ್ನು ತಿಳ್ಕೊಳ್ಬೇಕಾಗಿರೋದ್ರಿಂದ. ಅದ್ರ ಜೊತೆಗೆ ಉಳಿದದ್ದು ಏನಾರು ಆದರೆ ಸಂತೋಷ, ಆಗದೆ ಹೋದರೆ ದುಃಖ ಇಲ್ಲ. ಈ ಭಾವನೆ ಇರಬೇಕು ಒಬ್ಬ ಸಾಧಕನಲ್ಲಿ, ವಿನಃ ಅದಕ್ಕೆ ಕಟ್ಟು ಬಿದ್ದು ಜೋತು ಬಿದ್ದು ಒದ್ದಾಡೋದು ಬೇಡ. ನಾನು ಇದನ್ನು ಅಲ್ಲಿಂದ ಪಾಠ ಕಲಿತದ್ದು. ಅದಕ್ಕೊಂದು ಉದಾಹರಣೆ, ಸರ್ಪ ಪರಕೃತಂ ವೇಶ್ಮ. ಸಿಕ್ಕಿದ್ದನ್ನು ಹಾವು ಬಿಡೋದಿಲ್ಲ. ಯಾಕೆಂದರೆ ಹುತ್ತವನ್ನು ಕಟ್ಟೋದು ಹಾವಲ್ಲ, ಆದರೆ ಹಾವಲ್ಲದೆ ಬೇರೆ ಇರಲ್ಲ ಹುತ್ತದಲ್ಲಿ. ಅದನ್ನು ನೋಡಿದೆ ನಾನು. ಜಗತ್ತಿನಲ್ಲಿ ಇದ್ದದ್ದನ್ನು ಸಿಕ್ಕದ್ದನ್ನು ಅನುಭವಿಸಬೇಕು, ಆದರೆ ನಿತ್ಯವಾದ ಪ್ರಯೋಜನವನ್ನು ಬಿಟ್ಟು ಅತ್ಯಂತ ಅಸಂಭವವಾದದ್ದನ್ನು ಸಾಧಿಸಲಿಕ್ಕೆ ಹಿಂದೆ ಬೀಳಬಾರದು. ಇದು ಒಬ್ಬ ಇರಬೇಕಾದ ಜೀವ, ಒಬ್ಬ ಸಾಧಕ
ಇರಬೇಕಾದ ಒಂದು ಸಂಗತಿ. ಅದಕ್ಕಾಗಿ ವ್ಯರ್ಥವಾದ ಕ್ರಿಯೆಗಳಲ್ಲಿ ತೊಡಗಬಾರದು. ವ್ಯರ್ಥವಾದ ಕ್ರಿಯೆ ಯಾವುದು ಅಂತ ಮುಂಜಿ ಮಾಡಿಕೊಂಡು ಕೂಡಲೇ ಆ ವಟುವಿಗೆ ಉಪದೇಶ ಮಾಡೋದು. ಮರಕ್ಕೆ ಕಲ್ಲು ಬೀರಬೇಡ, ನೀರಕ್ಕೆ ಕಲ್ಲು ಬೀರಬೇಡ, ನೀರನ್ನು ಹೊಡಿತಾ ಆಟ ಆಡಬೇಡ, ನೀರಲ್ಲಿ ಕಾಲನ್ನು ಇಳಿಬಿಟ್ಟು ಆಡಿಸ್ತಾ ಇರಬೇಡ, ಪರ್ವಕಾಲದಲ್ಲಿ ಹೊರತುಪಡಿಸಿ ಸಮುದ್ರದಲ್ಲಿ ಸ್ನಾನ ಮಾಡಬೇಡ ಹೇಳ್ತಾ ಇರ್ತಾರೆ. ಅದು ಚಿಕ್ಕಂದಿನಿಂದ ಬರೋದು ಅಂತದು. ಅದರಿಂದಾಗಿ ವ್ಯರ್ಥವಾದ ಕ್ರಿಯೆಗಳನ್ನು ಮಾಡಬೇಡ. ವಿಷ್ಣು ಪುರಾಣದಲ್ಲಿ ದೊಡ್ಡ ಲಿಸ್ಟ್ ಇದೆ, ವ್ಯರ್ಥಾಚಾರಗಳೇನು ಅಂತ. ವ್ಯರ್ಥಾಚಾರಗಳೇನು? ಕೈ ಝಾಡಿಸ್ತಾ ಇರೋದು ಇತ್ಯಾದಿ. ಸುಮ್ಮನೆ ಏನು ಪ್ರಯೋಜನ ಇರಲ್ಲ. ಅದೊಂದು ಇವ್ರದು ಅಭ್ಯಾಸ ಅಂತ. ಆ ತರಹದ ಅತ್ಯಂತ ವ್ಯರ್ಥವಾದ ಕ್ರಿಯೆಗಳನ್ನೆಲ್ಲ ಬಿಡಬೇಕು. ಹಾವಿನ ಹಾಗೆ ವ್ಯರ್ಥವಾದದ್ದೇನೂ ಇರಲ್ಲ. ಒಂದು ಹೋಗ್ತಾ ಇರುತ್ತೆ, ಒಂದು ನಿಂತಿರುತ್ತೆ, ಸಿಕ್ಕದ್ದನ್ನು ಕಬಳಿಸುತ್ತೆ. ಆ ತರಹ ವ್ಯರ್ಥವಾದ ಕ್ರಿಯೆಗಳಲ್ಲಿ ತೊಡಗಬೇಡಿ. ಏಕೋ ನಾರಾಯಣೋ ದೇವಃ ಪೂರ್ವಸೃಷ್ಟಂ ಸ್ವಮಾಯಯ ಸಂಹೃತ್ಯ ಕಾಲಕಲಯ ಕಲ್ಪಾಂತ ಇದಮೀಶ್ವರಃ. ನಾನು ಸರ್ಪದಿಂದ ಮತ್ತು ಕೀಟದಿಂದ, ಮುಂದಿನ ಒಂದು ಕೀಟ, ಇವುಗಳಲ್ಲಿ ಕಾಮನ್ ಆಗಿರೋದು ಒಂದು ಸಂಗತಿಯನ್ನು ಹೇಳಿ ಕೀಟದಿಂದ ಪಾಠ ಕಲಿತೆ. ಕಡೆಯದ್ದು ದೇಹ, ನನ್ನ ದೇಹದಿಂದಲೇ ನಾನು ಕಲಿತೆ ಪಾಠ ಅಂತ. ಇದು ಉಪಾಂತ್ಯ. ಕೀಟದಿಂದ ನಾನು ಪಾಠ ಕಲಿತೆ. ಏಕೋ ನಾರಾಯಣೋ ದೇವಃ. ನಾರಾಯಣ ಮೊದಲೊಬ್ಬನೇ ಇದ್ದ, ಒಬ್ಬನೇ. ಪೂರ್ವಸೃಷ್ಟಂ ಸ್ವಮಾಯಯ ಸಂಹೃತ್ಯ ಕಾಲಕಲಯ. ಆ ಪ್ರಳಯಕ್ಕಿಂತ ಮೊದಲೊಂದು ಸೃಷ್ಟಿ ಇರಬೇಕು. ಸೃಷ್ಟವಾಗಿದ್ದನ್ನೇ ಪ್ರಳಯ ಅಲ್ವೇ? ಸೃಷ್ಟಿಯಾಗಿದ್ದೇ ಪ್ರಲೀನ ಆಗಬೇಕು. ಯಾವುದು ಸೃಷ್ಟಿಯೇ ಆಗಿಲ್ಲವೋ ಅದು ಪ್ರಲೀನ ಆಗೋದು ಹೇಗೆ? ಸಾಯಬೇಕಾದ್ರೆ ಮೊದಲು ಹುಟ್ಟಿರ್ಬೇಕಲ್ವೇ? ಹುಟ್ಟಿದ್ದೇ ಸಾಯಬೇಕು. ಹಾಗೆ ಪ್ರಳಯಕಾಲದಲ್ಲಿ ದೇವರಿದ್ದಾನೆ ಅಂತಂದರೆ ಸೃಷ್ಟಿ ಅಂತ, ಅದಕ್ಕಿಂತ ಮೊದಲೊಂದು ಸೃಷ್ಟಿ ಇರಲೇಬೇಕು. ಸಂಹೃತ್ಯ ಕಾಲಕಲಯ ಕಲ್ಪಾಂತ ಇದಮೀಶ್ವರ. ಕಾಲಸ್ವರೂಪನಾಗಿ ಇದೆಲ್ಲವನ್ನೂ ಕೂಡ ಭೋಗಿಸಿ ಬಿಡ್ತಾನೆ. ಏಕ ಏವಾದ್ವಿತೀಯೋ ಭೂತ್. ಒಬ್ಬನೇ ಇದ್ದ. ಆತ್ಮಾಧಾರೋಖಿಲಾಶ್ರಯ. ಆತ್ಮಾಧಾರ, ಅವನಿಗೆ ಯಾರು ಆತಾರೆ ಅಂದರೆ ಅವನೊಬ್ಬನೇ. ಅಖಿಲಾಶ್ರಯ ಕಾಲೇನಾತ್ಮಾನುಭಾವೇನ. ತನ್ನ ಮಹಿಮೆಯಿಂದ ಶಕ್ತಿಯೆಲ್ಲ ಸಮ ಆಗೋಗಿತ್ತು. ಹೀಗೆ ದೇವರೊಬ್ಬನೇ ಇದ್ದ. ಸರ್ಪವನ್ನು ನೋಡಿದಾಗ ನನಗೆ ದೇವರ ನೆನಪು ಬಂತು. ಹಾಗಾದರೆ ಏನು, ಪ್ರಳಯ ಕಾಲದಲ್ಲಿ ಕಾಲ ಇರಲಿಲ್ವಾ? ಏನು ಇಲ್ಲ ಅಂತಾರೆ. ಪ್ರಳಯ ಕಾಲ ಅಂತ ಹೇಳುತ್ತೇವೆ, ಕಾಲವೂ ಇರಲಿಲ್ವೇ? ಒಬ್ಬನೇ ಇದ್ದ ಅಂದರೆ ದೇಶ ಇರಲಿಲ್ವೇ? ಅಲ್ಲೊಂದು ಸ್ಪೇಸ್ ಇರಬೇಕಲ್ಲ. ಕಾಲ ಇರಲಿಲ್ವೇ? ಜೀವರು ಯಾರೂ ಇರಲಿಲ್ವೇ? ಜೀವರ ಸೃಷ್ಟಿ ಆಗಿದೆಯೋ ಆಗಿಲ್ವೋ? ಈ ತರಹದ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಮುತ್ತಿ ಕಾಡುತ್ತವೆ. ಅದಕ್ಕೆ ಮಧ್ವಾಚಾರ್ಯರು ಬಂದರು. ಕಾಲ ಪ್ರಕೃತಿ ಜೀವಾದವು ಲಯೇ ಸತ್ಯ ಪ್ರವರ್ತನಾತ್ ತನ್ನಿಮಿತ್ತಶ್ಚ ಕಾರ್ಯಸ್ಯ ವಿಷ್ಣುರೇಕ ಇತೀರ್ಯತೆ. ಪ್ರಳಯ ಕಾಲದಲ್ಲಿ ದೇವರೊಬ್ಬನೇ ಇದ್ದ ಅಂತಂದರೆ ಉಳಿದವರು ಇರಲಿಲ್ಲ ಅಂತ ಅರ್ಥ ಅಲ್ಲ.
ಉಳಿದವರು ಇದ್ದರೂ ಕೂಡ ಪ್ರವೃತ್ತಿ ಇರಲಿಲ್ಲ ಅಂತ ಅರ್ಥ. ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಉಸಿರಾಡ್ತಾ ಇದ್ದೇನೆ. ಅದು ಒಂದು ಕೆಲಸ ಅಲ್ವೇನು ಅಂತ ಯಾರಾದರೂ ಹೇಳ್ತಾರೆ. ಯಾಕೆಂದರೆ ಉಸಿರಾಟ ಅನ್ನೋದು ಎಷ್ಟು ಸಹಜ ಅಂದರೆ ಅದನ್ನು ಕೆಲಸ ಅಂತಲೇ ಪರಿಗಣಿಸಿಲ್ಲ. ಕೇವಲ ಇರೋದನ್ನ ಕೇವಲ ಇದ್ದಾನೆ, ಅವನೇನಿಲ್ಲ ಬಿಡಿ, ಅವನಿಲ್ಲ ಅಂತ ಅರ್ಥ ಅಲ್ಲ, ಅವನು ಕೆಲಸ ಮಾಡುವಲ್ಲ ಅಂತ ಅರ್ಥ, ಪ್ರಯೋಜನ ಇಲ್ಲ ಅಂತ ಅರ್ಥ. ಅವರೆಲ್ಲ ಇದ್ದೂ ಇಲ್ಲದ ಹಾಗೆ ಅಂದರೆ ಪ್ರಯೋಜನ ಇಲ್ಲ. ಹಾಗೆ ಪ್ರಳಯ ಕಾಲದಲ್ಲಿ ಇವರು ಯಾರೂ ಇರಲಿಲ್ಲ ಅಂತಂದರೆ ಏನರ್ಥ? ಪ್ರವೃತ್ತಿ ಇರಲಿಲ್ಲ. ಜೀವ ದೇಹವನ್ನು ಪಡೆದು ಆ ದೇಹದಿಂದ ಇದೇನಾದರೂ ಪ್ರವೃತ್ತಿ ಇರ್ತಿತ್ತೆ? ಇಚ್ಛೆಗೆಲ್ಲ ದೇಹದ ಮೂಲಕ ಅಭಿವ್ಯಕ್ತಿ ಇತ್ತೇ? ಇಲ್ಲ. ಆದರೆ ದೇವರಿಗೆ ಇದೆಲ್ಲವೂ ಇತ್ತು. ದೇಹ ಇತ್ತು, ಕ್ರಿಯೆ ಇತ್ತು, ಎಲ್ಲವೂ ಇತ್ತು. ಆದ್ದರಿಂದಾಗಿ ದೇವರೊಬ್ಬನೇ ಇದ್ದಾನೆ ಅಂತನ್ನೋದು ಬೇರೆ ಅಲ್ಲ. ಸಹಿ ಕಾಲಾಧಿಕಂ ಸರ್ವಂ ವರ್ತಯತ್ಯಮಿತದ್ಯುತಿ. ಕಾಲ ಅಂದರೆ ಬೇಸಿಕಲಿ ಕಾಲ ಅಂತಂದರೆ ಜೀವನ ಒಳಗಿನ ಅನುಭವವೇ ಕಾಲ. ದೇವರ ಒಳಗಿನ ಕಾಲ, ದೇವರ ಒಳಗಿನ ಬೇಸಿಕ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಕಾಲ, ದೇವರ ಕಾಲ, ದೇವರೇ ಕಾಲ. ಏಕೆಂದರೆ ಪ್ರಳಯ ಆಯಿತು, ಸೃಷ್ಟಿ ಮಾಡಬೇಕು ಅಂತನ್ನುವ ಸಂಕಲ್ಪ ಬರೋದು ಯಾವಾಗ? ಟೈಮಿಗೆ ಸರಿಯಾಗಿ ಅಂದರೆ ಆವಾಗ ಪ್ಯಾರಾಮೀಟರ್ ಯಾವುದು? ಗಡಿಯಾರ ಇಲ್ಲ, ಸೂರ್ಯಚಂದ್ರರಿಲ್ಲ, ನೆರಳಿಲ್ಲ, ಮರಳಿಲ್ಲ, ಮತ್ತು ಕಾಲ ಹೆಂಗೆ ತೀರ್ಮಾನ? ಅವನ ಮನಸ್ಸಿನ ಸಂಕಲ್ಪ, ಇಷ್ಟು ಕಾಲ ಆಯಿತು ಅಂತನ್ನೋದು ಅಷ್ಟೇ. ಹೀಗಾಗಿ ಕಾಲ ಇಲ್ಲ ಅಂದರೆ ಏನರ್ಥ? ದೇವರೇ ಕಾಲಸ್ವರೂಪ. ಕಾಲವನ್ನು ತೋರಿಸಲಿಕ್ಕೆ ಬೇರೆ ಯಾವುದೂ ಇಲ್ಲ. ಇವಾಗ ನಾವು ಕಾಲವನ್ನು ಹೆಂಗೆ ಕಂಡುಹಿಡಿತೀವಿ? ನೆರಳು, ಸೂರ್ಯ ಇಲ್ಲಿ ಮೂಡಿದ, ಇಲ್ಲಿಗೆ ಬರುವಾಗ ಏನೊಂದು ಕ್ರಿಯೆ ಆಗ್ತಾ ಇರುತ್ತೆ, ಮುಳ್ಳಿನ ಸರಿತ, ಗಡಿಯಾರದ ಮುಳ್ಳಿನ ಸರಿಯುವಿಕೆ ಅನ್ನುವ ಕ್ರಿಯೆ ಏನಿದೆ, ಆ ಕ್ರಿಯೆಯ ಮೀಡಿಯಾದಲ್ಲಿ ನಾವು ಕಾಲವನ್ನು ಗ್ರಹಿಸ್ತೇವೆ. ಏನೋ ಒಂದು ಬೇಕು. ಹಿಂದೆ ನೆರಳು ನೋಡಿ ಹೇಳ್ತಾ ಇದ್ರು, ಆಮೇಲೆ ಗಳಿಗೆ ಬಟ್ಟಲಿನ ಮರಳು ನೋಡಿ ಹೇಳ್ತಾ ಇದ್ರು, ಮತ್ತೆ ಅರಳು ನೋಡಿ ಹೇಳ್ತಾ ಇದ್ರು. ಹೂಗಳ ಅರಳು, ಈ ಕಾಲದಲ್ಲಿ ಈ ಹೂವಿದೆ, ಈ ಹೂ ಅರಳಿದೆ ಅಂದರೆ ಈ ಕಾಲ. ಕಪಿಗಳು ದೀರ್ಘಕಾಲ ಕಳೆದು ಗುಹೆಯಲ್ಲಿ ಸಿಲುಕಿ ಹೊರಗಡೆ ಬರಬೇಕಾದ್ರೆ ಏನಂತಾರೆ? ಹೇ ಹೈಮಂತಿಕೈ ಪ್ರಸೂನೈಸ್ತೇ ಪ್ರಾಪ್ತ ಶರತ್ ಇತ್ಯುತ. ಚಳಿಗಾಲದಲ್ಲಿ ಅರಳುವ ಹೂಗಳು ಇದೆ, ಅದರಿಂದಾಗಿ ಇದು ಚಳಿಗಾಲ ಅಂತ. ಹಾಗೆ ಕಾಲವನ್ನು ಗುರುತಿಸ್ಲಿಕ್ಕೆ ಏನೋ ಒಂದು ಕ್ರಿಯೆ ಇರಬೇಕು. ಅವಾಗ ಯಾವ ಕ್ರಿಯೆ ಇರುತ್ತೆ? ದೇವರ ಕ್ರಿಯೆ ಬಿಟ್ಟು. ಅದರಿಂದ ಕಾಲ ಇಲ್ಲ ಅಂತ ಹೇಳೋದೇ ವಿನಃ, ಅಂದರೆ ದೇವರಿಂದ ಹೊರತಾದ ಕಾಲವನ್ನು ಗುರುತಿಸುವ ಕ್ರಿಯೆ ಇಲ್ಲ. ಯಾವ ಕ್ರಿಯೆಯ ಮೀಡಿಯಾದಲ್ಲೂ ನಾವು, ಯಾವ ಕ್ರಿಯೆಯ ಮಾಧ್ಯಮದಲ್ಲಿಯೂ ಕಾಲವನ್ನು ನೋಡಲಿಕ್ಕಾಗಲ್ಲ. ಹೀಗಾಗಿ ಪ್ರಳಯ ಕಾಲದಲ್ಲಿ ಕಾಲ ಇಲ್ಲ ಅಂತನ್ನೋದು. ಪ್ರಳಯ ಕಾಲ ಅಂತಲೇ ಹೇಳ್ತೇವಲ್ಲ, ಯಾವ ಕಾಲದಲ್ಲಿ ಕಾಲ ಇಲ್ಲ? ಅದೇ ಪ್ರಳಯ ಕಾಲದಲ್ಲಿ ಕಾಲ ಇಲ್ಲ ಅಲ್ಲ. ಹಾಗಲ್ಲ, ಅದು ದೇವರ ಕ್ರಿಯೆ ಮಾತ್ರ ಇರುತ್ತೆ ಅನ್ನೋದನ್ನು ಹೇಳೋದು. ಸಂಹೃತ್ಯ ಕಾಲ ಕಲಯ, ಕಾಲಸ್ವರೂಪನಾಗಿ ಪ್ರಪಂಚ ಎಲ್ಲವನ್ನೂ ಕೂಡ ಒಟ್ಟಿಗೆ ಮಾಡಿ ಒಬ್ಬನೇ ಇರ್ತಾನೆ ಸರ್ವೋತ್ತಮನಾಗಿ. ಏಕ ಏವ ದ್ವಿತೀಯೋ ಭೂತ್ ಕಲ್ಪಾಂತ ಇದಂ ಆತ್ಮಾಧಾರೋ ಅಖಿಲಾತ್ರಯ ಅಂತ ಎಲ್ಲಕ್ಕೂ ಆಧಾರೆಯಾಗಿ ಅವನೊಬ್ಬನೇ ಇರ್ತಾನೆ. ಪ್ರಕೃತಿಶ್ಚ ಗುಣಾಶ್ಚೈವ ಶಕ್ಯತ್ವಾ ಶಕ್ತಯ ಸ್ಮೃತಾ. ಅಖಿಲಾಧಾರ ಅಂದ್ರೇನು? ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣಗಳು, ಜೀವರು, ಇವರೆಲ್ಲರೂ ದೇವರ ಇಚ್ಛೆಗನುಗುಣವಾಗಿ
ಪರಿವರ್ತನೆಯನ್ನು ಹೊಂದುತ್ತಾರೆ. ಹೀಗಾಗಿ ಎಲ್ಲ ಶಕ್ತಿಗಳು ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ಶಕ್ತಿ ಅಂತ ಕರೀತಾರೆ. ಶ್ರೀ ಭೂ ದುರ್ಗಾ ಇವರೆಲ್ಲರೂ ಕೂಡ ಯಾವ ಕ್ರಿಯೆಯನ್ನು ಮಾಡದೇ ಇರಲು, ಲಕ್ಷ್ಮಿಯ ಲಯ ಅಂದರೆ ಯಾವುದು ಗೊತ್ತಾ? ಪರಮಾತ್ಮನ ಧ್ಯಾನ, ಅದೊಂದೇ. ಆ ತರಹದ ಶಕ್ತಿಗಳು ದೇವರೊಬ್ಬನೇ ಇದ್ದ. ನಾನು ಒಬ್ಬನೇ ತಟಸ್ಥವಾಗಿ ಇರುವ ಈ ಒಂದು ರೀತಿಯನ್ನು ನೋಡಿ ದೇವರು ಹೀಗೆ ಇರ್ತಾನಲ್ವಾ ಅಂತ ಅಂದುಕೊಂಡೇ. ಸತ್ವಾದಿಶ್ವಾದಿ ಪುರುಷ ಪ್ರಧಾನ ಪುರುಷೇಶ್ವರ ಪರಾವರಾಣಾಂ ಪರಮಃ ಆಸ್ತೆ ಕೈವಲ್ಯ ಸಂಜ್ಞಿತಃ. ಸತ್ವರಜಸ್ತಮೋ ಗುಣಗಳು ಮೊದಲಾದವುಗಳು ತಟಸ್ಥವಾಗಿರುವಾಗ ಪ್ರಕೃತಿ ಹಾಗೂ ಜೀವರ ಒಡೆಯನಾದ ಸ್ವಾಮಿ ಇದೇ ರೀತಿ ಒಬ್ಬನೇ ಇರ್ತಾನೆ. ಹೇಗೆ ಹಾವು ಹುತ್ತದಲ್ಲಿ ಒಂದೇ ಇರುತ್ತೋ ಹಾಗೆ ಕೇವಲ ಅನುಭವಾನಂದ ತಂದೋಹೋ ನಿರುಪಾಧಿಕ ಕಾಲೇನಾತ್ಮಾನುಭಾವೇನ ಸ್ವಮಾಯಾಂ ತ್ರಿಗುಣಾತ್ಮಿಕಾಂ. ಕೇವಲ ಆನಂದ ಸ್ವಭಾವದವನಾಗಿ ಯಾವುದೇ ಉಪಾಧಿ ಇಲ್ಲದೆ ಸತ್ವರಜಸ್ತಮ ಆತ್ಮಕವಾದ ಜಡ ಪ್ರಕೃತಿಯನ್ನು ತನ್ನ ಇಚ್ಛೆಗನುಗುಣವಾಗಿ ಬದಲಾಯಿಸುತ್ತಾ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಕಾಣದ ವಸ್ತುವಿನಿಂದ ಕಾಣುವ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಸಂಕ್ಷೋಭಯನ್ ಸೃಜತ್ಯಾದೌ ತಯಾ ಸೂತ್ರಮರಿಂದಮ ತಾಮಾಹುಸ್ತ್ರಿಗುಣಾಂ ವ್ಯಕ್ತಿಂ ಸೃಜತೀಂ ವಿಶ್ವತೋ ಮುಖಾಂ ಯಸ್ಮಿನ್ ಪ್ರೋತಮಿದಂ ವಿಶ್ವಂ ಯೇನ ಸಂಸರತೆ ಪುಮಾನ್. ದೇವರು ಹಾವು ಯಾವ ರೀತಿ ಹುತ್ತದಲ್ಲಿ ಒಂದೇ ಇರುತ್ತೋ ಹಾಗೆ ಪ್ರಳಯ ಕಾಲದಲ್ಲಿ ಅಸಹಾಯಕನಾಗಿ, ಅಂದರೆ ಅವನಿಗೆ ಯಾರು ಸಹಾಯ ಇಲ್ಲದೆ ಒಬ್ಬನೇ ಇರ್ತಾನೆ. ಒಬ್ಬನೇ ಅಂದರೆ ಸರ್ವೋತ್ತಮನಾಗಿ, ಇವರೆಲ್ಲರಿಂದ ವಿಲಕ್ಷಣನಾಗಿ ಸರ್ವೋತ್ತಮನಾಗಿ ಇರ್ತಾನೆ. ಹಾವನ್ನು ನೋಡಿದಾಗ ಪ್ರಳಯ ಕಾಲದಲ್ಲಿ ದೇವರು ಹೀಗೆ ಇರ್ತಾನಲ್ವೇನಪ್ಪ ಅಂತ ಅನ್ನಿಸ್ತು. ಹೀಗೆ ಹಾವು ಹುತ್ತದಲ್ಲಿ ಮಲಗಿರೋದ್ರಿಂದ ಪ್ರಳಯ ಕಾಲದ ದೇವರ ಅಸ್ತಿತ್ವ ನೆನಪಿಗೆ ಬಂತು. ನಾನು ಹಾವು ಹುತ್ತದಲ್ಲಿ ಇದ್ದಾಗ ಅದನ್ನು ನೋಡಿ ಕಲಿತ ಪಾಠ. ಇನ್ನು ಕಂಚುಗಾರ ಹುಳ ಅಂತ ಹೇಳಿ ಒಂದು ಹುಳ, ಅದರ ಚಿಂತನೆ ಒಂದು ಬಾಕಿ ಇದೆ. ಆಮೇಲೆ ದೇಹ ನನ್ನ ಗುರು, ನನ್ನ ದೇಹದಿಂದಲೇ ನಾನು ಕಲಿತೆ ಅಂತ ಹೇಳ್ತಾನೆ. ಅದು ಏನದು ಅನ್ನೋದನ್ನು ನಾವು ನಾಳೆ ನೋಡೋಣ. ನಾಳೆ 24 ಗುರುಗಳ ಒಂದು ಭಾಗ ಮುಗಿಯುತ್ತೆ. ಪ್ರಾಯ ನಾಳೆ ಆದ ಮೇಲೆ ಒಂದು 12 ದಿವಸ ನನಗೆ ಜಾತಾಶೌಚ ಇರುವ ಕಾರಣದಿಂದ ನಾಳೆ ಮುಗಿದು ಒಂದು 12 ದಿವಸ ಆದ ಮೇಲೆ ಮತ್ತೆ ಶುರು ಆಗಬಹುದು. ನಾಳೆ ಅಂತೂ ಈ 24 ಗುರುಗಳ ಚಿಂತನೆ ಮುಗಿಯುತ್ತೆ. ಮತ್ತೆ ಒಂದು ಸ್ವಲ್ಪ ಚಿಂತನೆ ಆಗಬಹುದು. ನೋಡೋಣ ಹೇಗಾಗತ್ತೆ ಅಂತ. ದೇವರು ಮಾಡಿಸಿದ ಹಾಗೆ ನಾಳೆ ಅಂತೂ ಇರುತ್ತೆ. ನಾಡಿದ್ದಿಂದ ನೋಡುವ. ಈ ಚಿಂತನೆಯನ್ನು ಎಲ್ಲರೂ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.